ನೋಡಿ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಯ್ತು ಬೋರು. ಇಷ್ಟೊಂದು ಹಾಡು ಕೇಳಿದ್ರಿ, ತರವೆಲ್ಲ ಎಂದು ತಮ್ಮೂರಿ, ಐ ಲವ್ ಮೈ ಇಂಡಿಯಾ. ಈಗ ಮಾತು ಕೇಳಬೇಕು. ಹೇಗೆ ನಿಮ್ಮನ್ನೆಲ್ಲ ನನಗೆ ಎಷ್ಟೊತ್ತು ನಾನು ಮಾತಾಡ್ಬೋದು ಮ್ಯಾಮ್, ಎಷ್ಟು ಟೈಮ್ ನನಗೆ ಕೊಡ್ತೀರಿ? ಯಾಕಂದ್ರೆ ನಿಮಗೆ ಬೋರ್ ಆಗ್ಬಾರ್ದು. ದಟ್ ಈಸ್ ದ ಮೈನ್ ಥಿಂಗ್ ಫಾರ್ ಮೀ. ಬೋರ್ ಅನ್ನೋದಕ್ಕಿಂತ ನಿಮ್ಮ ಒಂದು ನಾಲೆಜ್ನ ಶೇರ್ ಮಾಡ್ಕೊಳ್ಳೋದು ನಮ್ಮ ಭಾಗ್ಯ ಅಂತ ನಾನು ಅನ್ಕೊಂತೇನೆ. ಸೊ ವಿ ಆರ್ ಮೋಸ್ಟ್ ವೆಲ್ಕಮ್ ಟು ಶೇರ್ ಆಲ್ ದ ಎಕ್ಸ್ಪೀರಿಯನ್ಸ್ ಫ್ರಮ್ ಯುವರ್ ಸೈಡ್. ಥ್ಯಾಂಕ್ ಯು. ಸೊ ನೋ ಟೈಮ್ ಲಿಮಿಟ್ ಮ್ಯಾಮ್ ಕಡೆಯಿಂದ. ನಿಮ್ಮ ಕಡೆಯಿಂದ ಯಾರಾದ್ರೂ ಬೋರ್ ಅಂದ್ರೆ ನೋ ಹೆಸಿಟೇಷನ್, ಯು ಕ್ಯಾನ್ ಡೈರೆಕ್ಟ್ಲಿ. ಮೊಟ್ಟ ಮೊದಲನೇದಾಗಿ 78ನೇ ವರ್ಷದ ಸ್ವತಂತ್ರ ದಿನಾಚರಣೆ ಆಚರಿಸಿದ್ದಾರೆ ಎಲ್ಲರಿಗೂ ಕೂಡ, ಭಾರತ ದೇಶದ ಎಲ್ಲ ವಾಸಿಗಳಿಗೂ ಕೂಡ ನಾನು ಶುಭಕಾಮನೆಗಳನ್ನು ಹಾರೈಸ್ತಾ ಇದ್ದೀನಿ. ಇಲ್ಲಿ ಆಸೀನರಾಗಿರುವಂತಹ ಪ್ರಿನ್ಸಿಪಾಲ್ ಮ್ಯಾಮ್, ಮತ್ತೊಬ್ಬರು ಆಸೀನಾಗಿರುವ ಒಬ್ಬ ಮ್ಯಾಮ್, ಮತ್ತು ನೆರೆದಿರುವಂತಹ ಎಲ್ಲ ಟೀಚರ್ಸ್ ಮತ್ತು ಉಪನ್ಯಾಸಕರು ಮತ್ತು ಪ್ರೀತಿಯ ಸ್ಟೂಡೆಂಟ್ಸು, ಬ್ಯೂಟಿಫುಲ್ ಗರ್ಲ್ಸ್. ಇವತ್ತು ನಾನು ನಿಮ್ಮ ಹತ್ರ ಏನೊಂದು ಮಾತಾಡಬೇಕು ಅಂತ ಬಂದಿದ್ದೀನಿ. ಅದನ್ನ ಒಂದು 4 ಟಾಪಿಕ್ಸ್ ಅಲ್ಲಿ ಸ್ವಲ್ಪ ಡಿವೈಡ್ ಮಾಡ್ಬಿಡ್ತೀನಿ. ಸೊ ದಟ್ ನಿಮ್ಗೆ ಒಂದು ಟಾಪಿಕ್ ಬೋರ್ ಆದ್ರೆ ಇನ್ನೊಂದು ಟಾಪಿಕ್ ಏನಾರ ಇರ್ಬೋದು ಅಂತ ಯು ಕ್ಯಾನ್ ಗೆಟ್ ರೆಡಿ ಫಾರ್ ದಟ್. ಯಾಕಂದ್ರೆ ನಾವೆಲ್ಲ ಈಗ ನಾನು ಜಡ್ಜ್ ರಿಟೈರ್ಡು, ನಾವೆಲ್ಲ ಹೆಚ್ಚು ಸೈಲೆಂಟ್ ಆಗಿರೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಮಾತಾಡುವಾಗ ಹೆಚ್ಚು ಕಡಿಮೆ ಆಗ್ಬೋದು. ಪ್ಲೀಸ್ ಬೇರ್ ವಿತ್ ಮೀ. ಈಗ ಫಸ್ಟು ನಾವು ಸ್ವತಂತ್ರ ದಿನಾಚರಣೆ ನಡೆಸ್ತಾ ಇದ್ದೀವಲ್ಲ, ಹಾಗಾಗಿ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಫಸ್ಟ್ ನಾವು ಆ ಪಾಯಿಂಟ್ ಅಲ್ಲೇ ತೆಗೆದುಕೊಳ್ಳೋಣ. ಸೆಕೆಂಡ್, ಮೇಡಮ್ ಹೇಳೋರು ನಮಗೆ ವಿಮೆನ್ ಎಂಪವರ್ಮೆಂಟ್ ಬೇಕು ಅಂತ ಹೇಳಿ, ಮತ್ತೆ ಲೀಗಲ್ ಲಿಟ್ರಸಿ ಬಗ್ಗೆ ಬೇಕು ಅಂತ ಹೇಳಿ. ಸೊ ದಟ್ ಆಲ್ಸೋ ವಿಲ್ ಡೂ. ಅದು ಬಿಟ್ಟು ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ, ಮತ್ತೆ ಸ್ಟೂಡೆಂಟ್ಸ್ ನಾಳೆ ನೀವೆಲ್ಲ ಏನಾಗ್ತೀರಿ? ಒಬ್ಬರು ಅಡ್ವೊಕೇಟ್ ಆಗ್ತೀರಿ ಅಲ್ವಾ, ಮತ್ತೊಬ್ರು ಕಾರ್ಪೊರೇಟ್ ಆಫೀಸ್ನ ಚೂಸ್ ಮಾಡ್ಕೊತೀರಿ, ಅಥವಾ ಇನ್ನೊಬ್ರು ಬೇರೆ ಫಾರಿನ್ ಕಂಟ್ರಿಗೆ ಹೋಗಿ ಬ್ಯಾರಿಸ್ಟರ್ ಆಗ್ತೀರಿ, ಹೇಳಲಿಕ್ಕೆ ಬರೋಲ್ಲ. ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗ್ಬೋದು, ಜಡ್ಜಸ್ ಆಗ್ಬೋದು, ಡೈರೆಕ್ಟ್ಲಿ ಯು ಕ್ಯಾನ್ ಬಿಕಮ್ ಹೈಕೋರ್ಟ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್. ದಿಸ್ ಆರ್ ಆಲ್ ದಿ ಆಪರ್ಚುನಿಟೀಸ್ ಯು ಹ್ಯಾವ್. ಐ ಡೋಂಟ್ ನೋ ಯಾರ್ಯಾರು ಎಲ್ಲಿದ್ದೀರಾ ಗೊತ್ತಿಲ್ಲ, ಯಾರು ಸುಪ್ರೀಂ ಕೋರ್ಟ್ ಜಡ್ಜಸ್ ಇಲ್ಲಿ ಗೊತ್ತಿದ್ದೀರೋ ನನಗೆ ಗೊತ್ತಿಲ್ಲ. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಈ ದಿನ ನಾವೆಲ್ಲರೂ ನಾವು ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು. ಅದಕ್ಕೆ ಮೊದಲು ಎಷ್ಟು ಜನ ಬಲಿದಾನವನ್ನು ಕೊಟ್ಟಿದ್ದರು? ಜನರಲ್ ಆಗಿ ಹೇಳ್ತೀವಿ, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಾಲ್ ಪಾಲ್, ಸರೋಜಿನಿ ನಾಯ್ಡು, ಹಲವಾರು ಜನ, ಕೋಟ್ಯಾಂತರ ಜನ ತಮ್ಮ ಮನೆ ಮಠ, ಸ್ವಂತ ಆಸ್ತಿ ಪ್ರತಿಯೊಂದನ್ನು ಬಿಟ್ಟು ತ್ಯಾಗ ಮಾಡಿ ಅವರು ನಮ್ಮ ದೇಶಕ್ಕೆ ತಮ್ಮ ಜೀವವನ್ನು ಮತ್ತು ಜೀವನವನ್ನು ಕೊಟ್ಟು ಅವರು ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ನಾವು ಇಷ್ಟು ಖುಷಿಯಾಗಿ ನಾವು ಎಂಜಾಯ್ ಮಾಡಲಿಕ್ಕೆ ಕಾರಣ ಆಗಿದೆ. ಇಂತಹ ಎಲ್ಲರನ್ನೂ ನಾವು ಇವತ್ತು ಜ್ಞಾಪಕ ಮಾಡ್ಕೊಂಡು ಎಲ್ಲರನ್ನೂ ನಾವು ಮಾತಾಡಲಿಕ್ಕೆ ಆಗಲ್ಲ. ಆದರೆ ನನಗೆ ಬಹಳ ಇಷ್ಟವಾದಂತಹ ಒಂದು ಹೆಚ್ಚು ಪ್ರಚಲಿತ ಇಲ್ಲದೇ ಇರುವಂತಹ ಒಂದು ಮಹಾನ್ ವ್ಯಕ್ತಿ ಅಂದರೆ ಮದನ್ ಲಾಲ್ ಧಿಂಗ್ರಾ ಅಂತ. ಬಹುಶಃ ತಾವು ಕೇಳಿರ್ತೀರ. ಮದನ್ ಲಾಲ್ ಧಿಂಗ್ರಾ ಸೆಪ್ಟೆಂಬರ್ 18, 1883 ಅಮೃತ್ಸರ್ ಅಲ್ಲಿ ಅವರು ಹುಟ್ಟುತ್ತಾರೆ. ಬಹಳ ರಿಚ್ ಫ್ಯಾಮಿಲಿ. ಅವ್ರ ತಂದೆ ಹೆಸರಾಂತ ಒಬ್ಬ ಮೆಡಿಕಲ್ ಆಫೀಸರ್, ಡಾಕ್ಟರ್. ಮತ್ತು ಅವ್ರ ಎಂಟೈರ್ ಫ್ಯಾಮಿಲಿ ಬ್ರಿಟಿಷ್ ಏನೊಂದು ಅಲ್ಲಿ ಒಂದು ವಾರಸತ್ವ ಇತ್ತು, ಏನು ಹುಕುಂ ಇತ್ತು, ಅದಕ್ಕೆ ಫುಲ್ ಫೇತ್ಫುಲ್ ಆ ಫ್ಯಾಮಿಲಿ. ಅಂತಹ ರಿಚ್, ಅಂತಹ ಮನಸ್ಸತ್ವ ಇರುವಂತಹ 4 ಅಣ್ಣ ತಮ್ಮಂದರ ಮಧ್ಯೆ ಮದನ್ ಲಾಲ್ ಧಿಂಗ್ರಾ ಜನ್ಮ ತಾಳ್ತಾರೆ. ಇವರು ಅಮೃತ್ಸರದಲ್ಲಿ ಓದ್ತಾರೆ. ನಂತರ ಅವರನ್ನು ಹೈಯರ್ ಎಜುಕೇಷನ್ಗೆ ಅವರಿಗೆ ಲಾಹೋರ್ಗೆ ಕಳಿಸ್ಕೊಡಲಾಗುತ್ತೆ. ಅಲ್ಲಿ ಅವರಿಗೆ ಭಾರತ ಸ್ವತಂತ್ರ ಸಂಗ್ರಾಮದ ಮೂವ್ಮೆಂಟ್ ಬಗ್ಗೆ ಅವರಿಗೆ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿನಿಂದಲೂ ಅಂತಹ ದೊಡ್ಡ ರೈಸ್ ಕುಟುಂಬ ಅಂತ ಏನು ಹೇಳ್ತೀವಿ, ಅಂದ್ರೆ ರಿಚ್ ಕುಟುಂಬ ಅಂತ ಏನು ಹೇಳ್ತೀವಿ ಅಂತಂದ್ರೆ ಹುಟ್ಟಿದ್ರು ಕೂಡ ಮದನ್ ಲಾಲ್ ಧಿಂಗ್ರಾ ಅವರು ಬಡವರನ್ನ ಕಂಡ್ರೆ ಅಥವಾ ಅಸಹಾಯಕ ವ್ಯಕ್ತಿಗಳನ್ನ ಕಂಡ್ರೆ ಬಹಳ ಅವರ ಮನಸ್ಸು ಕರಗುತ್ತಾ ಇರುತ್ತೆ. ಆ ಒಂದು ಭಾವನೆ ಬರ್ತು ಬಂದಿರುತ್ತೆ ಅವರಿಗೆ. ಯಾವಾಗ ಇವರು ಒಂದು ಕಾಲೇಜ್ಗೆ ಸೇರ್ಕೊಳ್ತಾರೆ, ಆ ಟೈಮಲ್ಲಿ ಇವರು ಸ್ವತಂತ್ರ ಸಂಗ್ರಾಮದ ಮೂವ್ಮೆಂಟ್ ಅಲ್ಲಿ ಇವರು ಇನ್ವಾಲ್ವ್ ಆದಾಗ ಅವರ ಮನೆಯಲ್ಲಿ ಸ್ವಲ್ಪ ಅಪೋಸಿಷನ್ ಬರುತ್ತೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಅಪೋಸಿಷನ್ ಯಾಕೆ ಬರುತ್ತೆ? ಅವರ ತಂದೆ ಎಂಟೈರ್ ಫ್ಯಾಮಿಲಿ ಅವರು ಬ್ರಿಟಿಷ್ ಹುಕುಮತ್ತಿಗೆ ಅವರು ತುಂಬಾ ಪ್ರಾಂಪ್ಟ್ ಆಗಿರ್ತಾರೆ. ಅನ್ನೋ ಮೀನಿಂಗ್ ಏನು ಗೊತ್ತಾ? ಹೈಯೆಸ್ಟ್ ಫೆಸಿಲಿಟೀಸ್ ಎಂಜಾಯ್ ಮಾಡ್ತಾರೆ ಅಂತ. ಅಂತಹ ಫ್ಯಾಮಿಲೀಸ್ ಯಾರು ಬ್ರಿಟಿಷರಿಗೆ ಫೇವರ್ ಆಗಿರ್ತಾರೆ, ಅವ್ರ ಹಿಡಿದಲ್ಲೇ ಕೆಲಸ ಮಾಡ್ತಾರೆ, ಹೈಯೆಸ್ಟ್ ಫೆಸಿಲಿಟೀಸ್ ಎಂಜಾಯ್ ಮಾಡ್ತಾರೆ. ದೇ ಡೋಂಟ್ ವಾಂಟ್ ಟು ಲೀವ್ ದಟ್.
ನಂತರ ಏನಾಗುತ್ತೆ, ಈ ಥರ ಇವರು ಸ್ವಾತಂತ್ರ್ಯ ಸಂಗ್ರಾಮದ ಮೂಮೆಂಟ್ಸ್ ಆಗಿರೋದು ನಾನು ನೋಡಿಬಿಟ್ಟು ಅವರ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ, ಬೇಡ ನಾನು ಬೇರೆ ಕಡೆಗೆ ಒಂದು ಕಡೆಗೆ ಓದಿಸ್ಲಿಕ್ಕೆ ಕಳಿಸೋಣ ಅಂತ ಹೇಳಿ ಅವ್ರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಪ್ಪ ಅಂತ ಲಂಡನ್ಗೆ ಕಳಿಸ್ತಾರೆ. ಆ ಲಂಡನ್ನಲ್ಲಿ ವೀರ್ ಸಾವರ್ಕರ್ ಮತ್ತು ಕೃಷ್ಣಾಜಿಯವರ ಪರಿಚಯ ಅವ್ರಿಗಾಗುತ್ತೆ. ಇದಕ್ಕೊಂದು ಸಣ್ಣ ಒಂದು ಘಟನೆ. ಆ ಟೈಮಲ್ಲೂ ಕೂಡ ಆ ಒಂದು ಮೊಮೆಂಟ್ ಹೇಗಿತ್ತು ಅವರಿಗೆ ಅಂದರೆ, ಆ ಟೈಮಲ್ಲಿ ಮದನ್ ಲಾಲ್ ಧಿಂಗ್ರಾ ಇವರ ಮನಸ್ಸು ಹೇಗಿತ್ತು, ಎಂತಹ ಕಠಿಣ ಪರಿಶ್ರಮ, ಇದೆಲ್ಲ ನಾನು ಯಾಕೆ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ, ಇದೆಲ್ಲ ಇಂಪಾರ್ಟೆಂಟ್ ಆಗಿ ಈಗ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಒಂದ್ಸಲ ವೀರ್ ಸಾವರ್ಕರ್ ಇವ್ರನ್ನ ಭೇಟಿ ಆಗ್ತಾರೆ, ಯಾವುದೋ ಒಂದು ಹೋಟೆಲಲ್ಲಿ ಭೇಟಿ ಆಗ್ತಾರೆ. ಲಂಡನ್ನಲ್ಲಿ ಏನಾಗಿರುತ್ತೆ, ನಮ್ಮ ಇಂಡಿಯನ್ಸ್ಗೆ ಸಪ್ರೇಟ್ ಟೇಬಲ್ಸು, ಅಲ್ಲಿನ ಜನಕ್ಕೆ ಸಪ್ರೇಟ್ ಟೇಬಲ್ಸ್, ಆ ಒಂದು ತಾರತಮ್ಯ ಎಲ್ಲ ಕಡೆ ಇದ್ದೇ ಇದೆ, ನಾವತ್ತಿಂದ ನಿಂತು ಮಾಡ್ತಾ ಇದ್ರು. ಆಗ ಸಾವರ್ಕರ್ ಅದನ್ನು ಅಪೋಸ್ ಮಾಡ್ತಾರೆ, ಇಲ್ಲ ಈ ಥರ ಆಗಬಾರದು ಅಂತ. ಮೊದಲು ದಿನ ಅಲ್ಲೇ ಇರ್ತಾರೆ, ಅವರು ಹೇಳ್ತಾರೆ ಇಲ್ಲ ಇದೇ ಪದ್ಧತಿ ಇದೆ. ಆಗ ಸಾವರ್ಕರ್ ಹೇಳ್ತಾರೆ, ಈ ಪದ್ಧತಿ ನಾನು ಒಪ್ಕೊಳ್ಳಲ್ಲ, ನನ್ನ ಪದ್ಧತಿ ನಾವು ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಹಂಗೆ ಹೇಳಿದಾಗ ಅವರ ಒಂದು ಮಾತುಗಳು ಈ ಮದನ್ ಲಾಲ್ ಧಿಂಗ್ರಾಗೆ ಬಹಳ ಇಷ್ಟ ಆಗುತ್ತೆ. ಇಷ್ಟ ಆಗ್ಬಿಟ್ಟು ನಾನು ಕೂಡ ನಿಮ್ಮ ಒಂದು ಮೂಮೆಂಟಲ್ಲಿ ಬರ್ತೀನಿ, ನಿಮ್ಮ ಕ್ರಾಂತಿಯಲ್ಲಿ ನಾನು ಕೂಡ ಪಾಲ್ಗೊಳ್ತೀನಿ, ನನ್ನ ದೇಶ ಭಾರತ ಈಗ ದಾಸ್ಯದಲ್ಲಿದೆ, ಅದರಿಂದ ನಾವು ದಾಸ್ಯ ಮುಕ್ತರನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡಾಗ ಆಗ ವೀರ್ ಸಾವರ್ಕರ್ ಹೇಳ್ತಾರೆ, ನೀನು ಚಿಕ್ಕ ಹುಡುಗ, ಮೇ ಬಿ 24 ಇನ್ ಬಿಟ್ವೀನ್ 25 ಇರ್ತಾರೆ ಅವರು, ಚಿಕ್ಕ ಹುಡುಗ, ನಿನಗೆ ಅಷ್ಟು ಶಕ್ತಿ ಇದೆಯಾ, ನಿನಗೆ ಆಗುತ್ತಾ, ಅದು ಎಷ್ಟು ಕಷ್ಟ ಇದೆ ಗೊತ್ತಾ ನಿನಗೆ, ಈ ಒಂದು ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕ್ಬಿಡ್ತೀನಿ, ಎಷ್ಟು ಕಷ್ಟ ಇದೆ ಗೊತ್ತಾ, ನಿನ್ನ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ ಅಂತ ಹೇಳ್ತಾರೆ. ಆಗ ಮೊದಲ ಧಿಂಗ್ರಾ ಹೇಳ್ತಾರೆ, ಎಸ್ ನಾನು ರೆಡಿ ಇದ್ದೀನಿ, ನೀವೇನು ಟೆಸ್ಟ್ ಮಾಡ್ತೀರಾ ಮಾಡಿ ಅಂತ ಹೇಳ್ತಾರೆ. ಆಗ ಸಾವರ್ಕರ್ ನಿನ್ನ ಕೈಯಿಂದ ಟೇಬಲ್ ಮೇಲೆ ಇಡು. ಸೊ ಟೇಬಲ್ ಮೇಲೆ ಈ ರೀತಿ ಇಡ್ತಾರೆ ಮೊದಲ ಧಿಂಗ್ರಾ. ಸಾವರ್ಕರ್ ಒಂದು ಸೂಜಿಯನ್ನು ತೆಗೆದುಕೊಂಡು ಆ ಸೂಜಿಯನ್ನು ಅವರ ಕೈಯ ಮಧ್ಯ, ಅಂಗೈ ಮಧ್ಯದಲ್ಲಿ ಚುಚ್ತಾರೆ. ಅವ್ರು ಯಾವ ರೀತಿ ಚುಚ್ತಾರೆ ಅಂದರೆ, ಆ ಸೂಜಿ ಈ ಒಂದು ಟೇಬಲ್ ಒಳಗಡೆಗೆ ಹೋಗುತ್ತೆ, ಅಂಗೈ ಮೂಲಕ ರಕ್ತ ಚಿಲ್ಲನೆ ಚಿಮ್ತಾ ಇರುತ್ತೆ. ಇಷ್ಟಾದ್ರೂ ಕೂಡ ಮದನ್ ಲಾಲ್ ಧಿಂಗ್ರಾ ಮುಖದಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ಕಾಣಲ್ಲ, ಆ ನಗು ಅನ್ನೋದು ಹೋಗೋದೇ ಇಲ್ಲ. ಆ ಒಂದು ಹಾರ್ಡ್ ಶಿಫ್ಟ್ ಅವರು ಅದನ್ನೆಲ್ಲ ಸಹಿಸ್ಕೊಳ್ತಾರೆ. ಅವ್ರು ಯಾವ ರೀತಿ ಸಹಿಸ್ಕೊಳ್ತಾರೆ ಅಂದರೆ, ಸಾವರ್ಕರ್ಗೆ ಆಶ್ಚರ್ಯ ಆಗ್ಬಿಟ್ಟು, ಖಂಡಿತ ನೀನು ಕ್ರಾಂತಿಕಾರಿ ಆಗಬಲ್ಲೆ, ದೇಶಕ್ಕಾಗಿ ನೀನು ಹೋರಾಡಬಲ್ಲೆ, ನಾನು ಒಪ್ಕೊಂಡೆ ಅಂತ ಹೇಳಿ ಅಂದಿನಿಂದ ಅವ್ರನ್ನ ತಮ್ಮ ಕಡೆಗೆ ಅವರು ಒಪ್ಕೊಳ್ತಾರೆ. ಮತ್ತೆ ಇಂಡಿಯನ್ ಹೌಸ್ ಅಂತ ಲಂಡನ್ನಲ್ಲಿ ಒಂದು ಇಂಡಿಯನ್ ಹೌಸ್ ಅಂತ ಕೃಷ್ಣಾಜಿ ಅವರು ರನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಇಂಡಿಯನ್ ಯಾರು ಸ್ಟೂಡೆಂಟ್ಸ್ ಹೋಗಲಿ, ಮತ್ತೊಬ್ಬರು ಹೋಗಲಿ, 2-3 ಮಂತ್ಸ್ ಅವ್ರು ಸೆಟ್ಲ್ ಆಗೋವರೆಗೂ ಫ್ರೀ ಫುಡ್, ಫ್ರೀ ಮತ್ತು ಕ್ರಾಂತಿಕಾರಿಗಳಿಗೆ ಅವರಿಗೆ ಹೆಲ್ಪ್ ಮಾಡೋದು, ಪ್ರತಿಯೊಂದು ಕೂಡ ಅಲ್ಲಿ ಅವಕಾಶ ಇರುತ್ತೆ. ಅಂತಹ ಒಂದು ತಮ್ಮ ವಿದ್ಯೆಯನ್ನು ಬಿಡ್ತಾರೆ, ಅಲ್ಲಿ ಹೋಗಿ ಸೇರ್ಕೊಳ್ತಾರೆ. ಆ ಒಂದು ಸಮಯದಲ್ಲಿ ಹಲವಾರು ನಮ್ಮ ಭಾರತೀಯ ನಾಯಕರನ್ನು ಗಲ್ಲಿಗೇರಿಸ್ತಾರೆ. ಇದೆಲ್ಲ ನಿಮಗೆ ಹಿಸ್ಟ್ರಿ ಗೊತ್ತೇ ಇರುತ್ತೆ, ನಾವೆಲ್ಲವೂ ಡೀಟೇಲ್ ಆಗೋಲ್ಲ, ಬಿಕಾಸ್ ಇನ್ನು 3 ಪಾಯಿಂಟ್ ಇದೆ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ. ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿ ಆ ಒಂದು ಇಂಡಿಯನ್ ಹೌಸಲ್ಲಿ ಒಂದು ಡಿಸಿಷನ್ ಆಗುತ್ತೆ. ಆ ಟೈಮಲ್ಲಿ ಆ ಕರ್ಜನ್ ವ್ಯಾಲೆ ಅಂತ ಹೇಳ್ಬಿಟ್ಟು ಅವರು ಬ್ರಿಟಿಷ್ ಸೀಕ್ರೆಸಿನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು. ನಾವು CID ಅಂತ ಏನು ಹೇಳ್ತೀವಿ, ಬ್ರಿಟಿಷರ್ಗಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಸಾಯಿಸ್ಬೇಕಂತ ಎಲ್ಲ ಸೀಕ್ರೆಟ್ಸ್ ಎಲ್ಲ ಅವರು ಪಾಸ್ ಆನ್ ಮಾಡ್ತಾ ಇರ್ತಾರೆ. ಸೊ ದಟ್ ಯಾರಲ್ಲಿ ಹೋಗ್ತಾರೆ ಬರ್ತಾರೆ ಪ್ರತಿಯೊಬ್ಬರನ್ನು ಅವರು ಹಿಡಿದು ಅವರನ್ನ ಗಲ್ಲಿಗೇರಿಸ್ತಾ ಇದ್ದಾರೆ ಅಂತ ಒಂದು ಸಂದರ್ಭಗಳಿರುತ್ತೆ. ಅವ್ರನ್ನ ಸಾಯಿಸ್ಬೇಕಂತ ಹೇಳಿ ಆ ಒಂದು ಸಮಯಕ್ಕೆ ಕಾಯ್ತಾ ಇದ್ದು ಇಂಡಿಯನ್ ಅಸೋಸಿಯೇಷನ್ ವಾರ್ಷಿಕೋತ್ಸವ ನಡೆಯುತ್ತೆ. ಇಂಡಿಯನ್ ಅಸೋಸಿಯೇಷನ್ ಅವರಿಗೆ ಒಂದು ವಾರ್ಷಿಕೋತ್ಸವ ನಡೆಯುತ್ತೆ. ಆ ವಾರ್ಷಿಕೋತ್ಸವದಲ್ಲಿ ಕರ್ಜನ್ ವೆಲ್ಲಿ ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ. ಆ ಒಂದು ಸಂದರ್ಭಗಳನ್ನ ನೋಡಿ ಅವರು ಧಿಂಗ್ರಾ ಅವರು ಒಂದು ನಾಡು ಬಂದೂಕನ್ನು ಹಿಡಿದುಕೊಂಡು ಬಂದು ಆ ಕರ್ಜನ್ ವೆಲ್ಲಿ ಮೇಲೆ ಗುಂಡುಗಳನ್ನು ಹಾರಿಸ್ತಾರೆ. ಅವರನ್ನ ಕಾಪಾಡಕ್ಕೆ ಬಂದ ಒಬ್ಬರು ಡಾಕ್ಟರ್ ಇರ್ತಾರೆ. ಆ ಡಾಕ್ಟರ್ ಸೇರಿದಂತೆ ಇಬ್ಬರು ಕೂಡ ಅವರು ಅಲ್ಲಿ ಸತ್ತು ಹೋಗ್ತಾರೆ. ಸತ್ತು ಹೋದಾಗ ಮದನ್ ಲಾಲ್ ಧಿಂಗ್ರಾ ತಾನು ಬ್ರಿಟಿಷರ್ ಕೈಗೆ ಸಿಗಬಾರದು ಅಂತ ಹೇಳಿ ತನ್ನನ್ನು ತಾನು ಗುಂಡಿಟ್ಟು ಸಾಯಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅದು ಸಾಧ್ಯ ಆಗೋದಿಲ್ಲ, ಅದು ಅವರು ಬ್ರಿಟಿಷರ್ ಕೈಗೆ ಸಿಗ್ತಾರೆ. ಅದಾದ ಮೇಲೆ ಅಷ್ಟರಲ್ಲಿ ಏನಾಗುತ್ತೆ, ಅವ್ರ ಫ್ಯಾಮಿಲಿಯಿಂದ ಮದನ್ ಲಾಲ್ ಧಿಂಗ್ರಾ ನಮ್ಮ ಫ್ಯಾಮಿಲಿಗೆ ಇವರು ಸೇರಿದವರೇ ಅಲ್ಲ, ನಾವು ಅದನ್ನ ಊಸ್ಟೆಡ್ ಔಟ್, ಏನೇ ಲಾನಲ್ಲಿ ಹೇಳ್ತೀವಲ್ಲ ಊಸ್ಟೆಡ್ ಔಟ್ ಅಲ್ವಾ, ತೆಗೆದು ಹಾಕ್ಬಿಟ್ಟಿದ್ದೀವಿ, ಅವ್ರಿಗೆ ಏನೇ ನೀವು ಮಾಡಿದ್ರು ಕೂಡ ನಾವು ಯಾರು ಬಂದು ನೋಡೋದಿಲ್ಲ ಅಂತ ಹೇಳಿ ಅವ್ರ ಫ್ಯಾಮಿಲಿಯಿಂದ ಕೂಡ ಹೇಳ್ಬಿಟ್ಟಿರ್ತಾರೆ. ಆ ಮದನ್ ಲಾಲ್ ಧಿಂಗ್ರಾ ಅವರು ಸುಮಾರು 3.5 ತಿಂಗಳ ಕಾಲ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ ನಡೆದಾಗ ಅಲ್ಲಿನ ಜಡ್ಜ್ ಕೇಳ್ತಾರೆ, ನಿಮಗೆ ಯಾರಾದರೂ ವಕೀಲರ ಒಂದು ಅವಶ್ಯಕತೆ ಇದೆಯಾ, ಸಹಾಯದ ಅವಶ್ಯಕತೆ ಇದೆಯಾ ಅಂದಾಗ ಆ ಮದನ್ ಲಾಲ್ ಧಿಂಗ್ರಾ ಅವರು ಉತ್ತರ ಕೊಡ್ತಾರೆ, ನನಗೆ ಅವಶ್ಯಕತೆ ಇಲ್ಲ. ಈಗ ನಾನು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ, ಸಪೋಸ್ ನೀವು ಬ್ರಿಟಿಷ್ ಪೀಪಲ್, ನಿಮ್ಮ ಮೇಲೆ ಒಬ್ಬರು ಜರ್ಮನಿಯವರು
ಸ್ವತಂತ್ರನ ಅವ್ರು ಕಿತ್ತರು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಾ? ಇದೇ ಕೆಲಸ ತಾನೇ ಮಾಡ್ತೀರಾ. ಈಗ ನಮ್ಮ ಭಾರತವನ್ನ ನೀವು ಹಾಗೆ ಮಾಡಿದ್ದೀರಾ. ಅದಕ್ಕಾಗಿ ನಾನು ಇದೇ ಕೆಲಸ ಮಾಡಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ನೀವಿರಬಹುದು, ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ಯಾವುದೇ ತಪ್ಪಲ್ಲ, ಅದು ಹತ್ಯೆನೂ ಅಲ್ಲ. ನನ್ನ ದೇಶವನ್ನ ನಾನು ಕಾಪಾಡ್ಕೊಳ್ಳಿಕ್ಕೆ ನಾನು ಮಾಡಿದಂತಹ ಕೆಲಸ. ಹಾಗಾಗಿ ನಿಮ್ಮಿಷ್ಟ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮಗೆ ಶಕ್ತಿ ಇದೆ. ನಾನು ಏನ್ ಬೇಕಾದ್ರೂ ನೀವು ಗಲ್ಲು ಶಿಕ್ಷೆ ಕೊಡ್ಬೋದು, ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಬಟ್ ಐ ಆಮ್ ನಾಟ್ ಕನ್ಸರ್ನ್. ನನಗೆ ಯಾರ ಅವಶ್ಯಕತೆನೂ ಇಲ್ಲ, ನನಗೆ ನಾನೇ ಪ್ಲೀಡ್ ಮಾಡ್ಕೊಳ್ತೀನಿ ಅಂತ ಆ ಹುಡುಗ ಹೇಳ್ತಾರೆ. ಹೇಳಿ ಕೊನೆಗೆ ಅವರಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಎಲ್ಲ ವೀರರಿಗೂ ಕೂಡ ಅವರಿಗೆ ಗಲ್ಲು ಶಿಕ್ಷೆನೇ ಇತ್ತು. ಇವರಿಗೂ ಕೂಡ ಅದೇ ರೀತಿ ಗಲ್ಲು ಶಿಕ್ಷೆ ಆಗುತ್ತೆ. ಆಗಸ್ಟ್ 17, ನಾಳೆ ಬಿಟ್ಟು ನಾಡಿದ್ದು ಆಗಸ್ಟ್ 15 ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆಗಸ್ಟ್ 17, 1909 ಅವರನ್ನ ಗಲ್ಲಿಗೇರಿಸ್ತಾರೆ. ಆ ಗಲ್ಲಿಗೇರಿಸುವ ಹಿಂದಿನ ದಿನ ವೀರ್ ಸಾವರ್ಕರ್ ಬಂದು ಅವ್ರನ್ನ ಭೇಟಿ ಮಾಡ್ತಾರಂತೆ. ಅವರ ಜೈಲಲ್ಲಿ ಭೇಟಿ ಮಾಡ್ತಾರಂತೆ, ಲಂಡನ್ನಲ್ಲಿ ಭೇಟಿ ಮಾಡಿದಾಗ ಅದನ್ನ ಕೇಳ್ತಾರೆ, ಸಾವರ್ಕರ್ ನಾನು ನೋಡಿದ್ರೆ ನಿನ್ಗೆ ಏನು ಅನ್ಸುತ್ತೆ? ನಾನು ಎದುರಿದ್ದೀನ? ನಾಳೆ ನಾನು ಡೆತ್ ಇದೆಯಲ್ಲ, ನಾನು ಎದುರಿದ್ದೀನ ಅಂತ. ಆಗ ಸಾವರ್ಕರ್ ಹೇಳ್ತಾರೆ, ಇಲ್ಲ, ಯೋಗ ಪ್ರವೀಣ ಭಗವದ್ಗೀತಾ ಕೃಷ್ಣನಲ್ಲಿ ಏನು ಒಂದು ಕಳೆ ಕಾಣ್ತಾ ಇತ್ತು, ಅಂತಹ ಕಳೆ ನಿನ್ನ ಮುಖದಲ್ಲಿದೆ ಮನಲ್ಲ. ನೀನೆಲ್ಲರೂ ಕೂಡ ಒಂದು ಮಾಡೆಲ್ ಆಗ್ತೀಯ, ನಿನ್ನಲ್ಲಿ ಯಾವುದೇ ಭಯ ಇಲ್ಲ ಅಂತ ಹೇಳಿ ಬರ್ತಾರೆ. ನೆಕ್ಸ್ಟ್ ಅವ್ರ ಗಲ್ಲಿಗೇರಿಸುವ ಮೊದಲು ನಿನ್ಗೇನಾದರೂ ಆಸೆ ಇದೆಯಾ, ನೀನೇನಾದರೂ ಹೇಳ್ತೀಯಾ ಅಂದರೆ ನನಗೆ ಆಸೆ ಇರೋದು ಒಂದೇ, ನನ್ನ ದೇಶ, ನನ್ನ ಭಾರತ ಮಾತೆ ಮುಕ್ತರಾಗಬೇಕು, ಒಂದೇ ಮಾತರಂ ಅಂತ ಹೇಳಿ ಅವರು ತಮ್ಮ ಪ್ರಾಣ ನೋಡಿ. ಇಷ್ಟಾದರೂ ಕೂಡ ಅವರ ಒಂದು ಡೆಡ್ ಬಾಡಿ ಕೂಡ ಅವ್ರ ಫ್ಯಾಮಿಲಿಯವರು ತೆಗೆದುಕೊಳ್ಳಿಕ್ಕೆ ಅಷ್ಟು ವಫಾದಾರ. ಡೆಡ್ ಬಾಡಿ ಕೂಡ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಅವರನ್ನು ಲಂಡನ್ನಲ್ಲಿ ಅವರನ್ನು ಸಮಾಧಿ ಮಾಡಲಾಗುತ್ತೆ. ಅದಾದ 1976 ಅವರ ಕೆಲವು ಅವಶೇಷಗಳು ಸಿಕ್ಕಿದಾಗ ಅದನ್ನು ಅಮೃತಸರದಲ್ಲಿ ತಂದು ಅಲ್ಲಿ ಸಮಾಧಿ ಮಾಡ್ತಾರೆ. ಅವರ ಒಂದು ಶಿಲೆಯನ್ನು ಇಟ್ಟಿರ್ತಾರೆ. ಕೇವಲ 25-26 ವರ್ಷಗಳ ಹುಡುಗ. ಅವ್ರು ಯೋಚನೆ ಮಾಡಿದರೆ, ತನ್ನ ಜೀವನವೇ ಬೇಕು ಅಂತ ಯೋಚನೆ ಮಾಡಿದರೆ ಏನು ಆಗ್ತಾ ಇರಲಿಲ್ಲ. ಒಳ್ಳೆ ಫ್ಯಾಮಿಲಿ, ಅಣ್ಣ ತಮ್ಮಂದರು, ಅಣ್ಣ ಡಾಕ್ಟ್ರು, ತಂದೆ ಡಾಕ್ಟ್ರು, ರಿಚ್ ಪೀಪಲ್, ಬ್ರಿಟಿಷರ ಒಂದು ಆಶೀರ್ವಾದ, ಇಷ್ಟೆಲ್ಲ ಇದ್ದಾಗ ತಮ್ಮ ಜೀವನವನ್ನು ಹೇಗೆ ಬೇಕಾದ್ರೂ ಅವರು ಬಳಸ್ಕೊಳ್ಬೋದು. ಆದರೆ ಅವರು ಬಳಸ್ಕೊಳ್ಳಿಲ್ಲ. ಈಗ ಎಷ್ಟು ಜನ, ಸಾವರ್ಕರ್ ಬೇಸಿಕಲಿ ಇಸ್ ದ ಬ್ಯಾರಿಸ್ಟರ್, ಮಹಾತ್ಮ ಗಾಂಧಿ ಬ್ಯಾರಿಸ್ಟರ್, ಎಲ್ಲ ನಿಮ್ಮ ಕುಟುಂಬದವರೇ. ಎಷ್ಟು ಜನ ಓದಿಲ್ಲೇ ಬ್ಯಾರಿಸ್ಟರ್, ಎಷ್ಟು ಜನ ಲಾ ಡಿಗ್ರಿ ಹೋಲ್ಡರ್ಸ್, ಅಂದರೆ ಅಲ್ಲಿಗೆ ಹೋದಾಗ ಬ್ಯಾರಿಸ್ಟರ್ ಆಗ್ತೀವಿ, ಇಲ್ಲಿ ಅಡ್ವೊಕೇಟ್ ಲಾಯರ್ ಆಗ್ತೀವಿ. ಅದೆಷ್ಟು ಜನ ಎಲ್ಲ ಕಾನೂನು ಪದವಿಯನ್ನು ಪಡೆದು ಅದರ ಹಿನ್ನೆಲೆಯಲ್ಲಿ ದೇಶಕ್ಕಾಗಿ ಹೋರಾಡಿದಂಥ ಎಷ್ಟು ಜನ ಇದ್ದಾರೆ. ಅಂತಹವರು ಎಲ್ಲರಿಗೂ ಕೂಡ ಇದನ್ನು ನಾವು ನೆನಪು ಮಾಡಿಕೊಂಡು ನಾವು ಅವರಿಗೆ ಇನ್ನೇನು ಕೊಡೋಕ್ಕಾಗಲ್ಲ. ಅವರ ಒಂದು ಸಾಧನೆಗಳನ್ನು, ಅವರ ರೀತಿ ನೀತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡೋಣ ಅಂತ ಹೇಳಿ ನಾವೆಲ್ಲರಿಗೂ ಅವರಿಗಾಗಿ ಒಂದು ಕ್ಷಣ ನಾವು ಕಣ್ಣೀರನ್ನು ಹರಿಸ್ತೀವೋ, ಮೌನ ಆಚರಣೆ ಮಾಡ್ತೀವೋ, ಕ್ಷಣ ಮಾಡೋದ್ರ ಮೂಲಕ ಅವ್ರು ನಮ್ಮ ದೇಶಕ್ಕೆ, ನಮ್ಮೆಲ್ಲರಿಗೂ ಕೂಡ ನಾವು ನಮ್ಮ ಆ ಒಂದು ಅಷ್ಟು ತರ್ಪಣವನ್ನು ನಾವು ಕೊಡೋಣ ಅಂತ ಹೇಳಿ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟು ನಾನು ನಿಮಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ಆ್ಯಕ್ಚುಲಿ ನಡೆದಿರುವಂಥ ಒಂದು ಘಟನೆ. ಅದರ ಬಗ್ಗೆ ನಾನು ನಿಮಗೆ ನಡೆದಿರುವಂಥ ಘಟನೆ 2002, 3 ಅಥವಾ 4 ಈ ಒಂದು ಪೀರಿಯಡಲ್ಲಿ 2002-4 ಆ ಒಂದು ಪೀರಿಯಡಲ್ಲಿ ನಾನು ಸಿವಿಲ್ ಜಡ್ಜ್ ಅಂಡ್ JMFC ಗುಂಡ್ಲುಪೇಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿ ಏನಿತ್ತು ಅಲ್ಲಿ ತಾಲೂಕಾ ಲೆವೆಲಲ್ಲಿ ನಾನೇ ಮೆಂಬರ್ ಸೆಕ್ರೆಟರಿ ಆಗಿದೆ. ತಾಲೂಕಾ ಮೆಂಬರ್ ಸೆಕ್ರೆಟರಿನಲ್ಲಿ ಕೆಲಸ ಏನಿರುತ್ತೆ, ಅಲ್ಲಿನ ಸುತ್ತಮುತ್ತ ಹಳ್ಳಿ ಜನಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ, ಶಾಲಾ ಕಾಲೇಜುಗಳಿಗೆ, ವಸತಿಗಳಿಗೆ, ಬೇರೆ ಇನ್ಯಾವುದೇ ಬಡಬಗ್ಗರು ಯಾರೇ ಬಂದರೂ ಕೂಡ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಉಚಿತ ಕಾನೂನು ಮತ್ತು ನೆರವನ್ನು ನಾವು ಕೊಡಬೇಕಾಗುತ್ತೆ. ಇದು ಜಡ್ಜ್ ಕೆಲಸದ ಜೊತೆಯಲ್ಲಿ ನಾವು ಮಾಡಬೇಕು.
ಎಷ್ಟು ಸಲ ನಾವು ವೀಕ್ ಲಾಂಗ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ನಮ್ಮ ಅಡ್ವೊಕೇಟ್ಸ್ ಬಹಳ ಚೆನ್ನಾಗಿ ನಮಗೆ ಕೋಆಪರೇಟ್ ಮಾಡ್ತಾ ಇದ್ರು. ವೀಕ್ ಲಾಂಗ್ ಪ್ರೋಗ್ರಾಮ್ಸ್ ಅಂದ್ರೆ ಹೇಗೆ ಕೋರ್ಟ್ ಟೈಮ್ ಮಿಸ್ ಮಾಡೋಂಗಿಲ್ಲ. ನಾವು 11 ಗಂಟೆಗೆ ಸೀರಿಯಲ್ ಕುತ್ಕೊಳ್ಳೇಬೇಕು, 5:30ವರೆಗೆ ಇರಲೇಬೇಕು. ಅಲ್ಲಿ ನೋ ಎಕ್ಸೆಪ್ಷನ್. ಡಿಕ್ಟೇಷನ್ ಕೊಡಲೇಬೇಕು, ಜಡ್ಜ್ಮೆಂಟ್ ಆಗೋದಾಗಲೇಬೇಕು, ಬೇಲ್ ಆರ್ಡರ್ಸ್ ಆಗೋದಾಗಲೇಬೇಕು. ಇಲ್ಲಾಂದ್ರೆ ಮತ್ತೆ ಕೊಡ್ತಾರೆ, ಬೇಲ್ ಆರ್ಡರ್ಸ್ ಆಗಲಿಲ್ಲ ಅಂದ್ರೆ ಬಿಡೋದಿಲ್ಲ. ಫಸ್ಟ್ ಅವ್ರಿಗೆ ಬೇಕು, ನೀವು ತೀರ್ಪು ಯಾವಾಗೆಲ್ಲ ಕೊಡಿ, ಮೊದಲು ಬೇಲ್ ಆರ್ಡರ್ ಕೊಡಿ. ಈ ಬೇಲ್ ಆರ್ಡರ್ ಎಲ್ಲರಿಗೂ ಅರ್ಥ ಆಗ್ತದಲ್ಲ, ಜಾಮೀನು ಅರ್ಜಿ ಅರ್ಥ ಆಗ್ತದಲ್ಲ, ತಕ್ಷಣ ಬೇಕು ಅವ್ರಿಗೆ. ಇಂಟರ್ವ್ಯೂ ಮಾಡಿಸ್ಬೇಕು, ಅರ್ಥ ಆಗ್ತದಲ್ಲ. ಮನೆ ಕಟ್ತಾ ಇದ್ದಾರೆ ಮೇಡಮ್, ನಮ್ಮ ಜಮೀನಲ್ಲಿ ತಡೆಯಿರಿ ಅಂದ್ರೆ ಮತ್ತೆ ತಡೆ ಹಾಕಿ ಕೊಡಬೇಕು ನಾವು. ಅದಾದ್ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಬೇಕು, ಫಸ್ಟ್ ಕೊಟ್ಬಿಡ್ಬೇಕು. ಆ ಪ್ರೆಷರು ನಮ್ಮ ಮೇಲೆ ಇರುತ್ತೆ, ಡಿಕ್ಟೇಷನ್ ಕೊಡೋದಿರುತ್ತೆ. ಮತ್ತೆ ಎಲ್ಲರೂ ಕೂಡ ಒಂದು ಹೌಸ್ ವೈಫು, ಹೌಸ್ ಹಸ್ಬೆಂಡ್ ಏನಾದ್ರು ಹೇಳ್ಕೊಳ್ಳಿ, ನಮ್ಮ ಮನೆ ನಮ್ಮ ಪರ್ಸನಲ್ ಕೆಲಸಗಳು ಇದ್ದೇ ಇರುತ್ತೆ. ಫಾರ್ ದಟ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ಔಟ್ ದ ಟೈಮ್. ಹಾಗಾಗಿ ಲೀಗಲ್ ಲಿಟ್ರಸಿ ಯಾವಾಗ ಕೊಡಬೇಕು? ವೀಕ್ ಲಾಂಗ್ ಕೊಡಬೇಕು, ನಾವು ವಾರ ಪೂರ್ತಿ ಕೊಡಬೇಕು. ನಾವು ಹೋಗ್ತಾ ಇದ್ದೆ ಬೆಳಗ್ಗೆ 6 ಗಂಟೆಗೆ, 8 ಗಂಟೆಗೆ, ರಾತ್ರಿ 8 ಗಂಟೆಗೆ, 10 ಗಂಟೆಗೆ, ಈ ರೀತಿಯಲ್ಲಿ ಕೊಡ್ತಾ ಇದ್ವಿ. ಲಂಚ್ ಬ್ರೇಕ್ ಕೊಡ್ತಿದ್ರು ನಮಗೆ 2 to 3. ನಿಯರೆಸ್ಟ್ ಸ್ಕೂಲ್ ಇಟ್ಕೊಡ್ತಾ ಇದ್ವಿ ಲಂಚ್ ಬ್ರೇಕಲ್ಲಿ. 5 ನಿಮಿಷಕ್ಕೆ ಆ ಸ್ಕೂಲ್ಗೆ ಹೋಗ್ಬೇಕು, ವೆಹಿಕಲ್ ಕೂತ್ಕೊಂಡು 5 ನಿಮಿಷಕ್ಕೆ ಹೋಗ್ಬೇಕು. ಹೋಗಿ 1 ಅವರ್ ಲೀಗಲ್ ಲಿಟ್ರಸಿ ಕೊಟ್ಟು 3 ಗಂಟೆ ಮತ್ತೆ ಸಿಟಿಗೆ ಬರಬೇಕು. ಊಟ ತಿಂಡಿ ಕೇಳಬೇಡಿ, ಯಾವಾಗ ತಿಂತೀವೋ ನಮಗೂ ಗೊತ್ತಿಲ್ಲ, ಒಟ್ಟು ತಿಂತಾ ಇದ್ವಿ, ಅಷ್ಟೊಂದು ನಿಜ. ಇಂತಹ ಒಂದು ಪ್ರೋಗ್ರಾಮ್ಸ್ ಎಲ್ಲ ನಾವು ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿರ್ತಿತ್ತು ಅದೆಲ್ಲ ಕೂಡ. ನಮ್ಮ ಅಡ್ವೊಕೇಟ್ಸ್ ಎಷ್ಟು ಅದಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ರು ಅಂತಂದ್ರೆ, ಒಂದು ವಾರ ಆದಮೇಲೆ ನೋಡಿ ನೆಕ್ಸ್ಟ್ ನಾಳೆ ಏನು ಅಂತ ಕೇಳೋರು. ಇಲ್ಲಪ್ಪ ಹೈಕೋರ್ಟಿಂದ ಬಂದಿದೆ, ಒಂದು ವಾರ ಹೋಗೋಯ್ತು ಅಂದ್ರೆ, ಹೌದಾ ಹೌದೋಯ್ತಾ. ಇಷ್ಟು ಚೆನ್ನಾಗಿ ಅಲ್ಲಿ ಅರೇಂಜ್ಮೆಂಟ್ಸ್ ಆಗ್ತಾ ಇತ್ತು. ರಿಮೋಟ್ ವಿಲೇಜಸ್ಗೆಲ್ಲ ಹೋಗ್ತಾ ಇತ್ತು. ಅಷ್ಟು ಬಿಟ್ಟು ಅಲ್ಲಿ ಹೋಗಿ ಕಾನೂನಿನ ಬಗ್ಗೆ ಹೆಣ್ಮಕ್ಳ ಒಂದು ಮ್ಯಾರೇಜ್ ವಿಚಾರ ಆಗ್ಬೋದು, ಅಥವಾ ವರದಕ್ಷಿಣೆ ವಿಚಾರ ಆಗ್ಬೋದು, ಪಾರ್ಟಿಷನ್ ಆಗ್ಬೋದು, ಲೇಬರ್ ರಿಲೇಟೆಡ್ ಪ್ರಾಬ್ಲಮ್ಸ್, ಫ್ಯಾಕ್ಟ್ರೀಸ್ ಕೆಳಗಡೆ ಹೋದರೆ ಲೇಬರ್ ರಿಲೇಟೆಡ್ ಪ್ರಾಬ್ಲಮ್ಸು, ಯಾವುದೇ ವಿಚಾರಗಳಾಗ್ಬೋದು ನಾವೆಲ್ಲ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ. ಮತ್ತು ಆ ಕಡೆ ಎಲ್ಲ ಭೂಮಿ ಏನಾದರೂ ಈ ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲ ಕೂಡ. ಅವ್ರು ಅದೇ ಜೀವನ, ಒಬ್ಬರ ಜೀವನ ಇಲ್ಲ. ಹಾಗಾದ್ರೆ ಆ ಭೂಮಿ ಏನು ಮಾಡಬೇಕು ಈಗ ಅವರು? ಅದು ಮತ್ತೆ ಕೆಲವರೆಲ್ಲ GPA ಸೈಟ್ಸ್ ಖರೀದಿ ಮಾಡ್ತಿರ್ತಾರೆ. ನೆಕ್ಸ್ಟ್ ನಿಮಗೆಲ್ಲ ಬರುತ್ತೆ, ಪ್ರಾಕ್ಟೀಸ್ಗೆ ಹೋಗ್ತೀರಾ ಅಲ್ಲ, ಎಷ್ಟೋ ಮಾಡಲ್ಸ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. GPA ಖರೀದಿ ಮಾಡ್ತಿರ್ತಾರೆ. GPA ಅವ್ನಿಗೆ ಇದ್ದು ಏನೋ ಒಪ್ಕೊಂಡು ಸೇಲ್ ಆದರೆ ಹೋಗಿ ಸತ್ತೋದ್ರೆ. ವಾಟ್ ಈಸ್ ದ ಎಫೆಕ್ಟ್ ಆಫ್ GPA? ದಿ ಎಕ್ಸಿಕ್ಯೂಟರ್ ಆಫ್ GPA ಡೈಸ್. ವಾಟ್ ಈಸ್ ದ ರಿಸಲ್ಟ್ ಆಫ್ ದಟ್ GPA? ಅಲ್ವಾ? GPA ಇಸ್ ಡೆಡ್. ಇಟ್ ಡೈಸ್ ಅಲಾಂಗ್ ವಿತ್ ದ ಓನರ್. ತಗೊಂಡ್ಬಿಟ್ಟಿರ್ತಾರೆ, ಪಾಪ ಗೊತ್ತಿಲ್ಲ ಜನಗಳಿಗೆ, ತಗೊಂಡ್ಬಿಟ್ಟಿದ್ದಾರೆ. GPA ಖರೀದಿ ಅಂತಾರೆ ಬಂದು. ಲ್ಯಾಂಗ್ವೇಜ್ ಅಲ್ಲಿ ಹಳ್ಳಿಗಳು GPA ಖರೀದಿ ಮಾಡಿದ್ದೀವಿ ಮೇಡಮ್. ಆ ಥರ ಇರ್ತಾರೆ. ಇಂಥವರಿಗೆಲ್ಲ ಏನು ಮಾಡಬೇಕು? ಸತ್ಯವಂತರು ಇರ್ತಾರೆ, ಅವರು ಸುಳ್ಳಲ್ಲ, ಸತ್ಯವಂತರು ಇರ್ತಾರೆ. ಇಂಥದ್ದೆಲ್ಲ ಬಂದಾಗ ನಾನೇನು ಮಾಡ್ತಾ ಇದ್ದೆ, ಎವ್ರಿ ಸಾಟರ್ಡೆ ಲಾಸ್ಟ್ ಆಫ್ 3 o'clock ನಂತರ ಎಷ್ಟೊಂದು ಆಗಲಿ, ಇಫ್ ಇಟ್ ಈಸ್ ಗೋಸ್ ಅಪ್ ಟು 10, 9, 10ಕ್ಕೆ ನಾನು ಪರ್ಮಿಷನ್ ತೆಗೆದುಕೊಂಡು ವೀಕ್ಲಿ ಒನ್ಸ್ ಡೈರೆಕ್ಟಾಗಿ ನನಗೆ ಲೆಟರ್ಸ್ ಬರಬೇಕು. ನಿಮ್ದೇನು ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಪ್ರೋಗ್ರಾಮಲ್ಲಿ ಹೋಗ್ತಾ ಇದ್ದಾಗ ನಾನು ಹೇಳ್ತಾ ಇದ್ದೆ, ನಿಮ್ದೇನು ಗ್ರೀವೆನ್ಸ್ ಇದೆ ಎಲ್ಲವೂ ನೀವು ನನ್ನನ್ನು ಕೇಳೋಕ್ಕಾಗಲ್ಲ, ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಬಿಕಾಸ್ ಯು ಕಾಂಟ್ ಎಕ್ಸ್ಪ್ರೆಸ್ ಪ್ರಾಪರ್ಲಿ, ಇಟ್ ಡು ನಾಟ್ ಎಕ್ಸ್ಪ್ರೆಸ್, ಐ ಕಾಂಟ್ ಗಿವ್ ರಿಲೀಫ್ ಪ್ರಾಪರ್ಲಿ. ಈ ಥರ ಆಗ್ತದೆ. ದೆನ್ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನೀವು ಒಂದು ಬಿಳಿ ಪೇಪರಲ್ಲಿ ನನಗೆ ಬರೆದುಕೊಡಿ. ನಿಮಗೆ ಗೊತ್ತಿಲ್ವಾ, ನಿಮ್ಮ ಮಗು ಹತ್ರನೋ ಪಕ್ಕದವರ ಹತ್ರನೋ ಬರೆಸ್ಕೊಡಿ. ಅದು ನಿಮ್ಗೆ ಆಗಲಿಲ್ವಾ, ನಮ್ಮ ಕೋರ್ಟ್ ಹತ್ರ ಬನ್ನಿ. ಅಲ್ಲಿ ಬಂದು ಶಾರದಾ ಮೇಡಮ್ ಈ ಥರ ಹೇಗಿದ್ದಾರೆ, ಏನು ಮಾಡಬೇಕು ಅಂತ ಕೇಳಿ, ಅಡ್ವೊಕೇಟ್ಸ್ ಯಾರನ್ನ ಕೇಳಿ, ಅವರೊಂದು ಆಫೀಸ್ ತೋರಿಸ್ತಾರೆ. ಅಲ್ಲಿ ಒಬ್ಬರನ್ನ ನಾನು ಇಟ್ಟಿರ್ತೀನಿ, ಇದಕ್ಕಾಗಿ ಬರವಣಿಗೆ ಮಾಡಲಿಕ್ಕೆ ಇಟ್ಟಿರ್ತೀನಿ, ಬಂದು ಅವ್ರಿಗೆ ಹೇಳಿ ಬರ್ಕೊಡ್ತಾರೆ. ಒಟ್ಟು ಇಷ್ಟು ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಏನು ನಡೀತಾ ಇದೆ ಆ ರೀತಿಯಲ್ಲಿ ಒಂದು ಗುಂಡ್ಲುಪೇಟೆ ಅಂತ ಯಾಕೆ ಪರ್ಟಿಕ್ಯುಲರ್ ಈ ಒಂದು ಇನ್ಸಿಡೆಂಟ್ ತಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅದು ಚಾಮರಾಜನಗರ ಸ್ವಲ್ಪ ಹಿಂದುಳಿದ ಪ್ರದೇಶ, ಅಲ್ಲಿ ಹೆಚ್ಚು ಲಿಟ್ರಸಿ ಕಡಿಮೆ, ರಿಮೋಟ್ ವಿಲೇಜಸ್ ಜಾಸ್ತಿ, ಲಿಟ್ರಸಿ ಇರುವುದರಲ್ಲಿ ಕಡಿಮೆ ಇರುತ್ತೆ. ಸೊ ಪ್ರಾಪರ್ ಗುಂಡ್ಲುಪೇಟೆ ನೀವು ಟೌನ್ ತೆಗೆದುಕೊಂಡ್ರೆ ಇರ್ತಾರೆ, ಸ್ವಲ್ಪ ದೂರ ಹೋದರೆ ಸ್ವಲ್ಪ ಕಷ್ಟ ಇರುತ್ತೆ, ಎಜುಕೇಷನ್ ಎಲ್ಲ ಕಷ್ಟ ಇರುತ್ತೆ ಅವರಿಗೆಲ್ಲ. ಒಂದು ನಮಗೆ ಒಂದು ಲೆಟರ್ ಬಂದಿತ್ತು ಒಂದು ಹೆಣ್ಣು ಮಗಳಿಂದ, ನನಗೆ ಮೇಂಟೆನೆನ್ಸ್ ಕೊಡಿಸಿ, ನನ್ನ ಗಂಡ ನನಗೆ ಊಟ ಕೊಡ್ತಾ ಇಲ್ಲ, ತಿಂಡಿ ಕೊಡ್ತಾ ಇಲ್ಲ, ಏನಾದರೂ ಮಾಡಿ ಮೇಂಟೆನೆನ್ಸ್ ಪಾಪ ಎಲ್ಲಿ ಅಂತಾರಲ್ಲ ಜೀವನಾಂಶ ಕೊಡಿಸಿ. ಅದು ಅನ್ನಲ್ಲ ಅವರು, ಬುದ್ಧಿ ಖರ್ಚು ಕೊಡಿಸಿ, ಸಿವಿಲ್ ಲ್ಯಾಂಗ್ವೇಜ್ ಬುದ್ಧಿ ಖರ್ಚು ಕೊಡಿಸಿ ಅವ್ರು ಕೇಳೋದು, ಅದನ್ನು ಕೊಡಿಸಿ ಅಂತ ಹೇಳಿ ಒಂದು ಲೆಟರ್ ಬಂತು. ನಾವು ಹೇಳ್ತಾ ಮೇಂಟೆನೆನ್ಸ್ ಅಂದ್ಬಿಡ್ತೀವಿ, ಭಾಳ ಈಸಿ ಅಲ್ಲ ನಮಗೆ ಮೇಂಟೆನೆನ್ಸ್. ಸರಿ, ಈ ಥರ ಬಂದಾಗ ನಾವೇನು ಮಾಡ್ತಾ ಇದ್ವಿ, ಆ ಲೆಟರ್ ಮೇಲೆ ಅದಕ್ಕಾಗಿ ನಾನೊಂದು 2 ಅಲಾಟ್ ಮಾಡಬೇಕಿದೆ. ಒಬ್ಬರು ವಕೀಲರು, ಒಬ್ಬರು
ಅದನ್ನು ರಿಜಿಸ್ಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 24 ಬಂತು 15 ಇವತ್ತಿನ ಡೇಟ್ ಹಾಕಬೇಕು, ಅದು ರಿಜಿಸ್ಟರ್ ಯಾವ ಟು ಓಪನ್. ಇವತ್ತು ಆ ಒಂದು ಕೇಸ್ ಬಂದರೆ ಯಾರು ಯಾವಾಗ ಎಲ್ಲಿಂದ ರಿಲೀಫ್ ಕೇಳಿದ್ದಾರೆ ಅದಕ್ಕೊಂದು ನಂಬರ್. ಫಾರ್ ಎಕ್ಸಾಂಪಲ್ ಇವತ್ತೇ ಸ್ಟಾರ್ಟ್ ಆಯಿತು ಅಂದರೆ 1/24 ಈ ಥರ ಸ್ಟಾರ್ಟ್ ಮಾಡಬೇಕು. ನಾಳೆ ಇನ್ನೊಂದು ಬಂದರೆ 2/24 ಈ ಥರ ರಿಜಿಸ್ಟ್ರೇಷನ್ ಕೂಡ ಆಗಬೇಕು ಅಂತ ನಾವು ಸಿಸ್ಟಮ್ ಮಾಡಿದ್ವಿ. ಆ ರೀತಿಯಲ್ಲಿ ಏನು ಮಾಡ್ತೀವಿ ನಾವು, ಆ ಥರ ಬಂದ ಮೇಲೆ ನಮ್ಮ ಹತ್ರ ತರ್ತಾರೆ ಪೇಪರ್ಸನ್ನ ತರ್ತಾರೆ. ತಂದಾಗ ನಾವು ಅದನ್ನು ನೋಡಿಬಿಟ್ಟು ಸೊ ಅಲ್ಲಿಂದಲೇ ಸೆಟಲ್ ಮಾಡೋಕ್ಕಾಗುತ್ತಾ ಅಥವಾ ಬೇರೆ ಏನು ಹೇಳೋಕ್ಕಾಗುತ್ತೆ ಅಂತ ನೋಡ್ತೀವಿ. ನೋಡಿ ಸೆಟಲ್ಮೆಂಟ್ ಬೇಕು ಅಂದಾಗ ನಾವೇನು ಮಾಡ್ತೀವಿ, ಅಪೋನೆಂಟ್ ಯಾರಿಲ್ಲ ಅವ್ರಿಗೆ ನಾವೊಂದು ನೋಟಿಸ್ ಕೊಡ್ತೀವಿ. ಈ ಥರ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಅಂತ ಒಂದು ವಿಚಾರ ಬಂದಿದೆ, ನೀವು ಬಂದು ಏನು ಮಾತಾಡ್ತೀರಾ ಹೇಳಿ ಅಂತ. ಈಗ ಈ ಕೇಸಲ್ಲಿ ಯಾರಿಗೆ ಕೊಡಬೇಕು ನಾವು ನೋಟಿಸನ್ನ? ಈಗ ನಾನು ಹೇಳಿದ್ದೀನಿ ಸರ್ ಹಸ್ಬೆಂಡ್ಗೆ ಕೊಡಬೇಕು ನ್ಯಾಚುರಲಿ ಅಲ್ವಾ. ಸರಿ, ಅದೇ ರೀತಿಯಲ್ಲಿ ಕೊಟ್ವಿ. ಬಂದು ಹಸ್ಬೆಂಡ್ ಬಂದಬೇಕು. ಸರಿ, ಅದಕ್ಕೆಲ್ಲ ಡೇಟ್ ಎಲ್ಲ ಫಿಕ್ಸ್ ಮಾಡ್ತೀವಿ ನಾವು. ಡೇಟ್ ಎಲ್ಲ ಫಿಕ್ಸ್ ಮಾಡಿ ಕೊಟ್ಟಿಟ್ಟೆಲ್ಲ ಏನೂ ಇಲ್ಲ, ಜಸ್ಟ್ ಲೈಕ್ ಫ್ರೀ. ನೀವೆಲ್ಲ ಹಿಂಗೆ ಇರ್ತಿರೋದು, ಇದು ಇಲ್ಲ ವೈಟು ಇಲ್ಲ, ಜಸ್ಟ್ ಲೈಕ್ ಆರ್ಡಿನರಿ. ಅದಕ್ಕಾಗೆ ಕೆಲವು ಸ್ಯಾರೀಸ್ ಬೇರೆ ಇಟ್ಬಿಡ್ತಾ ಇದೆ ಹಳ್ಳಿ ಇದರಲ್ಲಿ. ದೇ ಶುಡ್ ನಾಟ್ ಫೀಲ್ ಓ ಏನೋ ಯಾವ ಸ್ಪೆಷಲ್ ಕೊಟ್ಟಿದ್ದಾರೆ ಅಂತಲ್ಲ. ಅವ್ರ ಲೆವೆಲ್ಗೆ ನಾವು ಹಿಡಿತಾ ಇದ್ದೀವಿ. ಅವ್ರ ಲೆವೆಲ್ ಥರನೇ ಸ್ಯಾರೀಸ್ ಹಾಕೋದು, ಅವ್ರ ಲೆವೆಲ್ ಥರನೇ ನಾವು ನೋಡ್ಕೊಳ್ಳೋದು. ಆ ರೀತಿಯಲ್ಲಿ ಅದು ಹೀಗೇ ಕೂತ್ಕೊಳ್ಳೋದು. ಒಂದು ನಮಗೆ ಅಂತ ಸಪ್ರೇಟ್ ನೀವು ಮುಂದೆ ಅಲ್ಲಿಂದ ಒಂದು ಟೇಬಲ್ ಇರ್ತಿತ್ತು, ಪೇಪರ್ ಇಟ್ಕೊಳ್ಳೋದು ಅಷ್ಟೇ. ನಾವು ಆ ಥರ ಮಾಡ್ತಾ ಇದ್ದಿದ್ದು. ಗಂಡ ಬಂದುಬಿಟ್ಟು ಮೇಡಮ್ ನಾನು ಜೀವನಾಂಶ ಅದು ಅದೇ ಹೇಳಿದ್ರು ಬುದ್ಧಿ ಊಟ ಬುದ್ಧಿ ಖರ್ಚು ಇರಲಿಲ್ಲ, ಅದನ್ನ ಕೊಡೋದಿಲ್ಲ. ಯಾಕಪ್ಪ ಕೊಡೋದಿಲ್ಲ? ಮೇಡಮ್ ನಮ್ಮ ಊರಲ್ಲಿ ನಾವು ತಿರ್ಗಾಬರ್ಗ ದೇವಸ್ಥಾನ ಸುತ್ತಿದ್ದೀವಿ. ಏನರ್ಥ ಮಾಡ್ಕೊತೀರ? ದೇವಸ್ಥಾನ ತಿರ್ಗಾಬರ್ಗ ಸುತ್ತಿದ್ದೀವಿ, ನಾನು ಕೊಡೋದಿಲ್ಲ ಖರ್ಚು ತಾನೆ, ಬುದ್ಧಿ ಖರ್ಚು ಕೊಡೋದಿಲ್ಲ ನಾನು ಅಂತ ಹೇಳ್ತಾನೆ. ತಿರ್ಗಾಬರ್ಗ ದೇವಸ್ಥಾನ ಸುತ್ತೋದು ಅಂದರೆ ಅವರ ಭಾಷೆಯಲ್ಲಿ ಸೋಡಾ ಚೀಟಿ, ನಮ್ಮ ಭಾಷೆಯಲ್ಲಿ ಡೈವೋರ್ಸ್ ಕೊಟ್ಟಿದ್ದೀನಿ, ನಾನು ಯಾಕೆ ಕೊಡ್ಬೇಕು ಅವಳಿಗೆ ದುಡ್ಡು ಅಂತ ಕೇಳ್ತಾನೆ. ಆಮೇಲೆ ಇದು ಸಡನ್ನಾಗಿ ನಮಗೂ ಅರ್ಥ ಆಗಲ್ಲ. ನಾವು ಎಲ್ಲಿಂದೆಲ್ಲ ಬೆಂಗಳೂರಿಗೆ ಹೋಗಿರ್ತೀವಿ, ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ, ಎಲ್ಲ ಹೋಗಿರ್ತೀವಿ. ಅದು ಕೇಳಿದ ತಕ್ಷಣ ದೇವಸ್ಥಾನ ತಿರ್ಗಾಬೇಕು ಸುತ್ತಬಿಟ್ಟು ನಾವು ಬಿಟ್ಕೊಡಲ್ಲ ಅಂದ್ರೆ ನಾನು ಏನು ಅರ್ಥ ಮಾಡ್ಕೊಳ್ಳೋದು? ಆಮೇಲೆ ಸರಿ ಹೋಗಿ ಕೆಲಸ ಮಾಡಿ ನಿಮ್ಮ ಪೇರೆಂಟ್ಸನ್ನ ಕರೆಸಿ ಮತ್ತು ಆ ಕಡೆ ಪೇರೆಂಟ್ಸನ್ನ ಕರೆಸಿ ನಿಮ್ಮ ಊರಲ್ಲಿ 2 ಕಡೆ ಊರಲ್ಲಿ ಅಕ್ಕಪಕ್ಕ ಗ್ರಾಮಗಳು ನಿಮ್ಮ ಊರಲ್ಲಿ ಹಿರಿಯರು ಇರ್ತಾರಲ್ಲ, ನಿಮ್ಮ ಊರು ಮುಖಂಡರು ಇರ್ತಾರಲ್ಲ, ಅವ್ರನ್ನ ಕರೆಸಿ ಅಂತ ಹೇಳಿ ಒಂದು ಡೇಟ್ ಕೊಟ್ಟು ನಾಳೆ ನಾಡಿದ್ದು ಯಾವುದೋ ಒಂದು ಡೇಟ್ ಕೊಟ್ಟು ನಿಮಗೆ ನೋಟಿಸ್ ಏನು ಬರೋದಿಲ್ಲಪ್ಪ, ನೀವೇ ಡೈರೆಕ್ಟ್ ಆಗಬೇಕು. ಜನ ಹೇಗಿರ್ತಾರೆ ಅಂದರೆ ಕೋರ್ಟ್ ಹೇಳಿದ್ರೆ ಒಂದೊಂದೇ ಬಸ್ ಇರುತ್ತೆ ನೋಡಿ ಮಕ್ಕಳೇ, ಒಂದೊಂದೇ ಬಸ್. 10 ಗಂಟೆಗೆ ಕೋರ್ಟ್ ಹತ್ರ ಬರಬೇಕು ಅಂದ್ರೆ 6 ಗಂಟೆಗೆ ಒಂದೇ ಬಸ್ ಇರುತ್ತೆ. 5 ಗಂಟೆಗೆ ಮನೆ ಕೆಲಸ ಮುಗಿಸಿ 6 ಗಂಟೆ ಬಸ್ 7 ಗಂಟೆಯಿಂದ ಕೋರ್ಟ್ ಹತ್ರ ಕಾಯ್ತಾ ಇರ್ತಾರೆ. ಎಷ್ಟು ಊರಲ್ಲಿ ಇರುತ್ತೆ. 7 ಗಂಟೆಯಿಂದ ನಾವು 10 ಗಂಟೆ ತಗೊಳ್ತೀವ. ನಮ್ಮ ಕೋರ್ಟ್ ಹೊತ್ತು ಹೈಕೋರ್ಟು, ಫೋನ್ಸು, ಪ್ರೋಟೋಕಾಲ್, ಗುಂಡ್ಲಪೇಟೆ, ಬಂಡೀಪುರ, ಫಾರೆಸ್ಟು, ಕೂತ್ರೆ ನಿಂತರೆ ಪ್ರೋಟೋಕಾಲ್. ನಾವು 4 ಸೀರೆನ 4 ಕೋಟಿ ನೈರನ್ ಹಾಕಿ ಅಲ್ಲಿ ಇಟ್ಟಿರಲೇಬೇಕು. ಯಾವ ಮೂಮೆಂಟ್ ಉಟ್ಕೊಂಡು ಓಡಬೇಕು ನೈಟ್. ಈ ರೀತಿಯಲ್ಲಿ ಅಂಥ ಒಂದು ಪ್ರಸಂಗದಲ್ಲಿ ಬರೋರು ಒಂದು ವೇಟ್ ಮಾಡೋರು. ಆ ರೀತಿಯಲ್ಲಿ ಎಲ್ಲರೂ ಕರೆಸಿದ್ರು. ಅವಾಗ ಕೇಳೋದು ಏನಿದು ವಿಚಾರದಲ್ಲಿ ನಡೀತಾ ಇದೆ ಅನ್ನೋದು. ಅಲ್ಲಿ ಆ ಕೇಸಿನ ಘಟನೆ ಇಷ್ಟ ಆಗಿದೆ ನನಗೆ. ಗಂಡ ಹೇಳ್ತೀನಿ ಮೇ ಬಿ 21, 22ನಲ್ಲಿದ್ದಾರೆ, ಅಲ್ಲಿ 20ಸಲ್ಲಿದ್ದಾರೆ. ಅಕ್ಕಪಕ್ಕ ಗ್ರಾಮದವರು ಹಿರಿಯರೇ ನೋಡಿ ಮದುವೆ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. 6 ತಿಂಗಳು 8 ತಿಂಗಳು ಚೆನ್ನಾಗಿದ್ದಾರೆ. ಈ ದೀಪಾವಳಿ ಹಬ್ಬ ಬಂತ, ಗೌರಿ ಹಬ್ಬ ಬಂತು ಅಂದ್ರೆ ನಮ್ಮ ಹೆಣ್ಮಕ್ಳು ಏನು ಹೇಳ್ತೀವಿ, ಮತ್ತೆ ಎಲ್ಲಿ ಹೋಗ್ಬೇಕು ಅಂತೀವಿ? ಅಮ್ಮನ ಮನೆಗೆ ಅಲ್ವಾ. ಆ ಹುಡುಗಿನ ಅದೇ ಕೇಳಿದ್ರೆ ಅಮ್ಮನ ಮನೆಗೆ ಹೋಗ್ಬೇಕು, ನನಗೆ ಕಳಿಸ್ಕೊಡು ಅಂತ ಕೇಳಿದ್ದಾರೆ. ಸರಿ, ಇವ್ರು ಏನು ಕೆಲಸ ಆಗಪ್ಪ, ಅವರೆಲ್ಲ ರೈತರ ಅಂತ ಇಂಥ ಸಣ್ಣ ಪುಟ್ಟ ಕೆಲಸ ಮಾಡೋರು, ಅವರೆಲ್ಲ ಚಿಕ್ಕ ಅಲ್ಲ. ಅವ್ರು ಆಯ್ತು ಕಳಿಸ್ಕೊಡ್ತೀನಿ ಅಂತಾರೆ. ಆವತ್ತು ಮತ್ತವರು ಅವ್ರಿಗೂ ಕಳ್ಸಕ್ಕೆ ಇಷ್ಟ ಇಲ್ಲ, ಹೆಂಡತಿನ ಇಲ್ಲೇ ಇರಲಿ ಅಂತ ಅವ್ರಿಗೂ ಆಸೆ, ಇವಳು ಹೋಗ್ಲಿಕ್ಕೆ ಆಸೆ. ಸರಿ, ತಿರ್ಗಾ ಮಧ್ಯಾಹ್ನ ಕೇಳಿದ್ಲು, ಮಧ್ಯಾಹ್ನನೂ ಒಂದಷ್ಟು ಗಮನ ಕೊಡಲಿಲ್ಲ. ತಿರ್ಗಾ ಸಾಯಂಕಾಲ ಕೇಳಿದ್ರು, ಇಲ್ಲ. ಮತ್ತೆ ಆಯಿತು, ನೈಟೆಲ್ಲ ಕೋಪ ಮಾಡ್ಬಿಡ್ತು. ಬೆಳಗ್ಗೆ ಅವನೇನು ತಿಂಡಿ ತಿನ್ನಬೇಕು, ಎಲ್ಲ ತಿಂಡಿ ಏನು ಹೊರಡಬೇಕು. ಆಗ ಬಂದು ಹಿಂದೆ ನಿಂತ್ಕೊಂಡು ನಮ್ಮ ಅಮ್ಮನ ಮನೆಗೆ ಯಾವಾಗ ಹೋಗೋದು, ಹಬ್ಬ ಮುಂದಿನ ವಾರನೇ ಇದೆಯಲ್ಲ ಅಂತ ಕೇಳಿದ್ರು. ಅವನಿಗೆ ಪಾಪ ಕೋಪ ಬಂತು. ಏನಿಲ್ಲ ನೀವು ತಿರುಗಾ ನೋಡ್ರಿ, ಅವನು ಅವ್ರ ತಲೆ ಹೋಗಿ ಗೋಡೆ ಸರ್ ತಲೆ ಕಲಿತ ಮುಂದೆ ಫ್ರಂಟ್ ಪೋರ್ಷನ್ ಬೆಳೆದ್ಬಿಡ್ತು. 2 ಹಲ್ಲು ಮುರಿದೋಯ್ತು ಆಕೆಗೆ. ನೋಡಿ ಇನ್ಸಿಡೆಂಟ್ಸ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು 2 ಹಲ್ಲು ಮುರಿದೋಯ್ತು. ಹಲ್ಲು ಮುರಿದಿದ್ದು ಮಾಮೂಲಿ ರಕ್ತ ಬರುತ್ತೆ, ಕೂಗಾಡ್ತಾಳೆ, ಅಳ್ತಾಳೆ. ಅಕ್ಕಪಕ್ಕದವರೆಲ್ಲ ಸೇರಿದ್ರು. ಅವ್ರ ಅಪ್ಪ ಅಮ್ಮನಿಗೆ ಹೋಯ್ತು, ಮೆಸೇಜ್ ಹೋಯ್ತು. ಪಕ್ಕದಲ್ಲಿ ಅವ್ರು ತಾನೇ ಓಡೋದು, ನಮ್ಮ
ಅಂತ ಹೇಳಿ ನಮ್ಮ ಮಗಳು ನಿನ್ನ ಹತ್ರ ಭಾಳ ಬಿಡೋದಿಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೋಗ್ಬಿಟ್ರು. ಕರ್ಕೊಂಡು ಹೋಗಿ ಸ್ವಲ್ಪ ದಿನ ಅಲ್ಲಾಯ್ತು, ಸ್ವಲ್ಪ ದಿನ ಇಲ್ಲಾಯ್ತು. ಇಷ್ಟೆಲ್ಲ ಆದ್ಮೇಲೂ ಕೂಡ ಸರಿ ಹುಡುಗರವರೆಲ್ಲ ಸೇರಿದ್ರು. ನನ್ನ ಮಗಳು ನೀನು ಭಾಳ ಕಳ್ಸಿದ್ರು, ಅವ್ನು ಸಾಯಿಸ್ಬಿಡ್ತಾನೆ ನೋಡಿ, ಆಗಲಿಲ್ಲ ನನ್ನ ಮಗಳಿಗೆ, ಸಾಯಿಸ್ಬಿಡ್ತಾನೆ. ಸರಿ ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಇನ್ನು ಅವ್ಳ ಲೈಫ್ ಇದೆ, ಇವ್ರ ಲೈಫ್ ಇದೆ. ಹಳ್ಳಿ ಜನ ಪಂಚಾಯತ್ ಅವ್ರೇನು ಮಾಡಿದ್ರು, ಸರಿ ಆಯಿತು ನಾವು ಸೋಡಾ ಚೀಟಿ ಕೊಡಿಸ್ಬಿಡೋಣ, ನಿಮ್ಮ ಮಗಳ ಬಾಳಿ ನೀವು ನೋಡ್ಬಾ, ಇವ್ರ ಬಾಳಿ ಇವ್ರು ನೋಡಿ, ಸೋಡಾ ಚೀಟಿಗೆ ಡೈವೋರ್ಸ್. ಅಲ್ಲಿನ ಪದ್ಧತಿ ನೋಡಿ, ಹಳ್ಳಿಗಳಲ್ಲಿ ಅಲ್ಲಿನ ಪದ್ಧತಿ ನೋಡಿ, ಒಂದು ಟೆಂಪಲ್ ಮುಂದೆ ಮದುವೆ ಮಾಡ್ತಾರೆ. ಎಲ್ಲರೂ ಒಂದು ಊರಿಗೆ ಒಂದು ಟೆಂಪಲ್ ಇರುತ್ತೆ, ಈ ಕಡೆನೋ ಆ ಕಡೆನೋ ಹುಡುಗಿ ಕಡೆ ಒಂದು ಟೆಂಪಲ್ ಇರುತ್ತೆ. ಆ ಟೆಂಪಲ್ ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಮ್ಯಾರೇಜ್ ಮಾಡ್ತಾರೆ. ಟೆಂಪಲ್ ಮುಂದೆ ತಾಳಿ ಕಟ್ಟಿಸ್ತಾರೆ, ಹುಡುಗನ ಕಡೆ ತಾಳಿ ಕಟ್ಟಿಸ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ಟೆಂಪಲ್ನ ಸುತ್ಕೊಂಡು ಬರಬೇಕು. ನಾವೀಗ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ, ಕ್ಲಾಕ್ ವೈ ಸುತ್ಕೊಂಡು ಬರಬೇಕು. ಸುತ್ಕೊಂಡು ಬಂದು ತಾಳಿ ಕಟ್ಟಿಬಿಟ್ಟು ಮತ್ತೆ ಊರಿನ ಜನಕ್ಕೆಲ್ಲ ಊಟ ಹಾಕಬೇಕು. ಹಾಕ್ಬಿಟ್ಟು ಆ ಊರಿನ ಪಂಚಾಯತಿ ಅಂತ ಒಂದಿರುತ್ತೆ ನೋಡ್ರಿ, ಅವ್ರವರೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೇನು ಯಾವುದೇ ಒಂದು ಅಫಿಷಿಯಲ್ ಸಿಗ್ನೇಚರ್ ಏನಿಲ್ಲ, ನಾವೇ ಪಂಚಾಯತಿ. ನಾನು ಸತ್ತ ನನ್ನ ಮಗ ಬಂದು ಪಂಚಾಯತಿ ಅಂತ ಅವರು 5,000 rupees ಕೊಡಬೇಕು. 5,000 rupees ದೆನ್ ವಾಸ್ ಹೈ ಅಮೌಂಟ್ ಫಾರ್ ದೆಮ್. ಏನೋ ಒಂದು 50,000 ಎಲ್ಲ 1 ಲಕ್ಷ 2 ಲಕ್ಷ ಕುಡಿಯಿದ್ರೆ ಅದಕ್ಕಿಂತ ಸ್ವಲ್ಪ ಹಳ್ಳಿ ಜನಕ್ಕೆ 100-200 ತಿಂಗಳ ಬದುಕ್ಬಿಡುವಂಥ ಜನ ಅವರೆಲ್ಲ. ಅರ್ಧ ಎಕರೆ ಜಮೀನಿದ್ರೆ ಅದು ಈಗ ಬೆಳ್ಕೊಂಡು ಏನೋ ಮಾಡಿಕೊಂಡು ವೃದ್ಧಾಪ್ಯ ವೇತನ ಬಂತ, ಇನ್ನೊಂದು ವೇತನ ಬಂತ, ಅದ್ರಲ್ಲಿ 500 ರೂಪಾಯಿ ಬದುಕುವಂಥ ಜನ ಅವರು. 5,000 ರೂಪಾಯಿ ಇಷ್ಟು ದೊಡ್ಡ ಅಮೌಂಟು ಹೇಗೋ ಕಷ್ಟಪಟ್ಟು ಮದುವೆ ಮಾಡಿದ್ದೀವಿ ಎಲ್ಲ ಸರಿ ಕೊಟ್ಟು ಇಷ್ಟು ಕೊಟ್ಟರೆ ಅವರ ಪದ್ಧತಿನಲ್ಲಿ ಮದುವೆ ಆಯಿತು. ಅದೇ ಅವರ ಪದ್ಧತಿನಲ್ಲಿ ಅದೇ ಊರು ಜನರನ್ನ ಕರೆದು ಅದೇ ದೇವಸ್ಥಾನ ಹತ್ರ ಹುಡುಗ ಕರ್ಕೊಂಡು ಹೋಗಿ ತಾಳಿ ಬಿಡಿಸಿ ಆಂಟಿ ಕ್ಲಾಕ್ವೈಸ್ ಸುತ್ತ ಬಿಟ್ರೆ ಆಗೋಯ್ತು, ಡೈವರ್ಸ್ ಆಗೋಯ್ತು. ಅಷ್ಟಕ್ಕೆ ನಿಲ್ಲಪ್ಪ, ಮತ್ತೆ ಊರು ಜನ ಕೂಡ ಹಾಕ್ಸಿ ಮತ್ತೆ 5,000 ಸ್ವಲ್ಪ ಜಾಸ್ತಿನೇ ತಗೊಳ್ತಾರೆ. ಯಾಕಂದ್ರೆ ಮತ್ತೆ ಇನ್ನೊಂದು ಲೈಫ್ ಸಿಕ್ಕಲ್ಲ ನಿಮಗೆ ಅಂತ ಮಾಡಿ ಕೊಡ್ಬೇಕು. ಆ ದುಡ್ಡಲ್ಲಿ ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದ್ರು, ಬೆಂಗಳೂರು ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಹೇಗಿತ್ತ ದುಡ್ಡೆಲ್ಲ ಕರೆಕ್ಟಾಗಿ ಏನ್ ಮಾಡ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಆರಾಮಾಗಿ ಒಂದು ಏನೋ ಕೆಲಸ ಇರ್ತಾರೆ, ಬೆಂಗಳೂರು ಫುಲ್ ಎಂಜಾಯ್ ಮಾಡಿ ಖರ್ಚು ಮಾಡ್ಕೊಂಡು ಇಷ್ಟ ಆಯ್ತು ಅಂತ ಇಟ್ ವಾಸ್ ಗೋಯಿಂಗ್. ಆವಾಗ ಇದೆಲ್ಲ ಸಿಚುಯೇಷನ್ ಎಲ್ಲ ತಿಳ್ಕೊಂಡು ನಮ್ಮ ಜೊತೆಯಲ್ಲಿ ಒಬ್ಬರು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವರು ಮೆಂಬರ್ ಆಗಿರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಅವರು ಮೆಂಬರ್ ಆಗಿರ್ತಾರೆ. ಈಗ ಒಟ್ಟು 5 ಜನ ಅಡ್ವೊಕೇಟ್ ಕಡೆಯಿಂದ ಒಬ್ಬರು ವಕೀಲರ ಸಂಘದ ಅಧ್ಯಕ್ಷರಿರ್ತಾರೆ, ಅವರು ಮೆಂಬರ್ ಆಗಿರ್ತಾರೆ. ಇಷ್ಟು ಜನರನ್ನೆಲ್ಲ ನಾವು ಕರೆದುಕೊಳ್ಳೋದಿಲ್ಲ. ಈ ಒಂದು 2 ಹಳ್ಳಿಗಳಿಗೆ ನಾವು ಲೀಗಲ್ ಪ್ರೊಸೆಸ್ ತುಂಬ ಸ್ಟ್ರಿಕ್ಟ್ ಆಗಿ ಕೊಡಬೇಕು. ಯಾಕಂದರೆ ಇದು ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂಥ ಪದ್ಧತಿ ಅಂತೆ. ಆ ಪದ್ಧತಿನ ಬಿಡಲಿಕ್ಕೆ ರೆಡಿ ಇಲ್ಲ ಅವರು. ನಾವು ಬಿಡೋದಿಲ್ಲ, ಇದೇ ನಮ್ಮದು ಅಂತ ಇಲ್ಲ, ಇದು ತಪ್ಪಿದೆ, ಅವರು ಕಾನೂನು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ, ಆ ಥರ ಮಾಡಬಾರ್ದು. ಜೊತೆಯಲ್ಲಿ ಆ ಹುಡುಗಿ ಪರಸ್ಪರ ದ್ವೇಷಗಳೇನಲ್ಲ. ಇಲ್ಲಿ ಏನಾಗೋಗಿದೆ ಅಂದರೆ ಅಪ್ಪ ಅಮ್ಮನ ಕಟ್ಟ ಬಂದ್ಬಿಟ್ಟಿದೆ. ಏನೋ ಒಂದೆರಡು ಏಟ್ ಹಾಕಿದ ತಕ್ಷಣ ಓಡೋಗ್ಬಿಡ್ತಾಳ ಅಂತ ಈ ಕಡೆ ಹಲ್ಲು ನೋಡ್ಬಿಟ್ಟು ನಾನು ಹೆಂಗೇನು ಮಾಡ್ತಾರೆ ಅಂತ ಆ ಕಡೆ. ಬಟ್ ಅವ್ರು ಜಿದ್ದಾಜಿದ್ದಿ, ಇವರಿಬ್ಬರು ಚೆನ್ನಾಗಿದ್ರು, ಅವರಿಬ್ಬರು ಜಿದ್ದಾಜಿದ್ದಿ ಬಿಡ್ತಾರೆ. ಈ ಥರ ಪ್ರಸಂಗಗಳೆಲ್ಲ ಬರ್ತಾ ಇದೆ ಅಂತ ಹೇಳಿ ಆಮೇಲೆ ಆಯಿತು ಲೀಗಲ್ ಲಿಟ್ರಸಿ ಮಾಡೋಣ. ಅವಾಗ ಈ ಹಳ್ಳಿ ಜನನೂ ಒಪ್ಪಲಿಲ್ರಿ, ಯಾಕಂದ್ರೆ ಆ ಹಳ್ಳಿನಲ್ಲಿ ಮಾಡ್ತೀರ, ಆ ಹಳ್ಳಿ ಜನ ಒಪ್ಪಲ್ಲ, ಈ ಹಳ್ಳಿನಲ್ಲಿ ಮಾಡಿದ್ರು. ಅದಕ್ಕೆ ಯಾವುದು ಬೇಡಪ್ಪ. ಸೊ ವಿ ಕಂಡಕ್ಟ್ ಇನ್ ಅವರ್ ಕೋರ್ಟ್ ಪ್ರೆಮಿಸಸ್. ನಮ್ಮ ಕೋರ್ಟಲ್ಲೇನೆ ಅದಕ್ಕಾಗಿ ಒಂದು ದಿನ ಹೇಳ್ತೀನಿ, ಒಂದು ಸಂಡೇನೇ ಹೇಳ್ತೀನಿ, ಒಂದು ರಜಾ ದಿನ ನೀವು ಆರಾಮಾಗಿ ನಿಮ್ಮ ಹಸುಗಳ ಹಾಲು ಕರೆದು ಹೊಲಕ್ಕೆ ಹೋಗಿ ಏನೇನೋ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಎಷ್ಟೊತ್ತು ಬರ್ತೀರಾ ಹೇಳಿ ಮೇಡಮ್, ಎಲ್ಲ ಮುಗಿಸ್ಕೊಂಡು 11 ಆಗಿದೆ, 11ಕ್ಕೆ ಬನ್ನಿ, ಕರೆಕ್ಟಾಗಿ 1 ಗಂಟೆ ನಾವು ಊಟ ಕೊಡ್ತೀವಿ. ಹಂಗಾಗಿ ಯೋಚನೆ ಮಾಡಬೇಡಿ, ನೀವು ಯಾರು ಬನ್ನಿ ಅಂತ ಹೇಳಿ ಅವನ್ನೆಲ್ಲ ಕರೆಸಿ, ಪಕ್ಕದ ಊರಿನವ್ರನ್ನ ಕೂಡ ಕರೆಸಿ, ಮುಖಂಡನೆಲ್ಲ ಕರೆಸಿ ಆಗ ಒಂದು ಲೀಗಲ್ ಲಿಟ್ರಸಿ ಕ್ಯಾಂಪ್ ಮಾಡಿ, ಈಗ ನಿಮ್ಮ ಪದ್ಧತಿಯಲ್ಲಿ ಬಿಕಾಸ್ ವಿ ಆರ್ ಗವರ್ನ್ಡ್ ಬೈ ಹಿಂದೂ ಅಲ್ವಾ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನಮ್ಮ ಮೇಲೆ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಇದರ ಪ್ರಕಾರ ನೀವು ಏನು ಮದುವೆ ಮಾಡ್ಕೊಂಡಿದ್ರೆ ಮದುವೆನೇ ಅದು, ಅದನ್ನೇನಿಲ್ಲ ಅನ್ನಲ್ಲ. ನೀವು ತಾಳಿ ಕಟ್ಟೋದು ನಿಮ್ಮ ಪದ್ಧತಿ, ತಾಳಿ ಕಟ್ಟೋದಿದೆ, ನಿಮ್ಮ ಪದ್ಧತಿಯಲ್ಲಿ ಸಪ್ತಪದಿ ತುಳಿಯೋದಿದೆ, ನಿಮ್ಮ ಪದ್ಧತಿಯಲ್ಲಿ ಮತ್ತೊಂದು ಮಾಡೋದಿದೆ, ಅದು ಮದುವೆನೇ, ಕಾನೂನು ಒಪ್ಕೊಳ್ಳುತ್ತೆ. ಆದರೆ ಡೈವೋರ್ಸ್ ಅನ್ನೋದಕ್ಕೆ ಮಾತ್ರ ನೀವು ಕೋರ್ಟಿಂದಾನೆ ತಗೋಬೇಕು. ನೀವು ತಿರ್ಗಾ ಸುತ್ತಿದ್ರೆ ಅದು ಡೈವೋರ್ಸ್ ಅಲ್ಲ. ಹಾಗಾಗಿ ನೋಡಪ್ಪ, ನೀನು ಗಂಡನೇ, ಅವಳು ಹೆಂಡ್ತಿನೇ, ನೀನು ಅವಳಿಗೆ ಅದೇನು ಖರ್ಚು ಕೊಡಬೇಕು ಅಂತ ಹೇಳಿ ಈ ಒಂದು ಡಿಸಿಷನ್ಗೆ ಬರಬೇಕಾಗುತ್ತಪ್ಪ. ನೀನು ಎಲ್ಲಿಗೆ ಹೋದ್ರು, ಇಲ್ಲಿಂದ ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಇದೇ ನಿನಗೆ ರಿಸಲ್ಟು, ಇಷ್ಟೇ ನಿನಗಾಗುತ್ತೆ.
ಮಾಡಬೇಡಿ ಅಂತ ಹೇಳಿ ಅದೊಂದು ತೀರ್ಮಾನ. ಇದಾದ್ಮೇಲೆ ಆ ಹುಡುಗ ಹುಡುಗಿನ ಏನಪ್ಪ ಮಾಡೋದು? ಈಗ ಅವ್ರದ್ದೊಂದು ಆಗ್ಬೇಕಲ್ಲ, ಆಯ್ತು ಖರ್ಚು ಕೊಡ್ತೇನೆ ಅಂತಾರೆ, ಅದಕ್ಕೊಂದು ಆರ್ಡರ್ ಆಗಬೇಕು, ಎಷ್ಟು ಕೊಡ್ತೀನಿ ಅನ್ಬೇಕು, ಅದಕ್ಕೆ ಅವ್ನೇನು ಕೆಲಸ ಮಾಡ್ತಾನೆ ಅನ್ಬೇಕು, ಈಗ ಯಾವ ರೀತಿ ಬಾಳ್ತಾ ಇದ್ದಾಳೆ ನೋಡಬೇಕು, ಅವನ ಡಿಗ್ನಿಟಿ ನೋಡಬೇಕು, ಇವರ ಡಿಗ್ನಿಟಿ ನೋಡಬೇಕು. ವಿ ಹ್ಯಾವ್ ಟು ಫಿಕ್ಸ್ ಅದಕ್ಕಿಂತ ಹೆಚ್ಚು ಅವ್ರ ಲೈಫ್ ಅಲ್ವಾ ಇಂಪಾರ್ಟೆಂಟು. ನೀವು 500 ಕೊಡಿಸಿ, 1000 ಕೊಡಿಸಿ, 2000 ಕೊಡಿಸಿ, ಅದಕ್ಕಿಂತ ಅವ್ರ ಲೈಫ್ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ನಾನು ಸರಿ ಯೋಚನೆ ಮಾಡಿಬಿಟ್ಟು ಒಂದು ಕೆಲಸ ಮಾಡೋಣ, ಹುಡುಗ ಹುಡುಗಿನ ಒಂದು ರೂಮಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಬಿಡೋಣ. ಏನು ಫೈಟ್ ಮಾಡ್ತಾರೆ, ಅಳ್ತಾರೆ, ಜಗಳ ಮಾಡ್ತಾರೆ, ಲೆಟ್ಟೆಂಟು ವಾಟ್ ಎವರ್ ದೇ ವಾಂಟ್, ಆಚೆ ಬಂದ್ಮೇಲೆ ನೋಡೋಣ ಏನು ಮಾಡ್ತಾ ಇರೋದು ಅಂತ ಹೇಳಿ ಸರಿ ಅವರ ತಂದೆ ತಾಯಿಗೆಲ್ಲ ಹೇಳ್ಬಿಟ್ಟು, ನೋಡಪ್ಪ ನಿನ್ನ ಮಗಳೇ ಅವ್ರ ಮಗನೇ ಗಂಡ ಹೆಂಡತಿಂತ ಮದುವೆ ಮಾಡಿದ್ದೀರಲ್ವ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಂದು ರೂಮಲ್ಲಿ ಇದ್ದೀನಿ, ಏನು ವ್ಯತ್ಯಾಸ ಆಗಲ್ಲಪ್ಪ, ಹಠ ಮಾಡಬೇಡಿ ನೀವು ಅಂತ ಹೇಳಿಬಿಟ್ಟು ಅವ್ರನ್ನ ಒಂದು ರೂಮಲ್ಲಿ ಬಿಟ್ಟು, ನಾನು ಮಧ್ಯಾಹ್ನ 2 ಗಂಟೆಗೆ ಇಳಿತೀನಿ ಕೋರ್ಟಿಂದ, ನಾವು ಮುಂದೆ ಇಳಿತೀವಲ್ಲ ಫಸ್ಟ್ ರೌಂಡ್ ಎಲ್ಲ ಮುಗಿಸ್ಕೊಂಡು, ಆವಾಗ ನನಗೆ ನೀವು ರಿಸಲ್ಟ್ ಕೊಡ್ಬೇಕು, ಏನು ಮಾಡ್ತೀರಾ ಅಂತ ಹೇಳಿ ಆಯಿತು. ಮುಗಿಸ್ಕೊಂಡು 2 ಗಂಟೆಗೆ ಲಾಕ್ ಮಾಡಿಸ್ಬಿಟ್ರಿ, ಮತ್ತೆ ಓಪನ್ ಬಿಡಲಿಲ್ಲ, ಓಪನ್ ಬಿಟ್ಟು ಓಡಾಡ್ತಾರೆ, ಇಲ್ಲ ಹೊರಗಡೆ ಆಚೆ ಒಳಗೆ ಬಂದ್ಬಿಡ್ತಾರೆ. ಅದಕ್ಕೆಲ್ಲ ನಮ್ಮ ಒಬ್ಬರಿಗೆ ಕಾವು ಕೂಡ ಹಾಕ್ಬಿಟ್ಟಿವಿ, ನಮ್ಗೆ ಯಾವಾಗಲೂ ಪೊಲೀಸ್ ಇದ್ದೇ ಇರ್ತಾರೆ ಪಕ್ಕದಲ್ಲಿ, ಇದೇ ಇರ್ತಾರೆ, ಹಾಕ್ಬಿಟ್ಟು ಯಾವ ಹತ್ರಕ್ಕೆ ಹೋಗಲಿಲ್ಲ, 4 ಕಡೆ ದೂರನೇ ಎಲ್ಲರೂ ಆ ಥರ ಮಾಡಿಬಿಟ್ಟು ಆಮೇಲೆ 2 ಗಂಟೆಗೆ ಬಂದು ಅವ್ರಿಗೆ ಕರ್ಕೊಂಡ್ಬನ್ನಿ, ಯಾರನ್ನೂ ಭೇಟಿ ಮಾಡಿಸ್ಬೇಡಿ, ಅಪ್ಪ ಅಮ್ಮ ಯಾರೂ ಭೇಟಿ ಮಾಡಿಸ್ಬೇಡಿ, ಅವರಿಬ್ಬರನ್ನೇ ಕರ್ಕೊಂಡು ಬನ್ನಿ. ಆ ರೀತಿಯಲ್ಲಿ ಕರ್ಕೊಂಡು ಬಂದಾಗ ಕೇಳಿದೆ ನಾನು, ಏನಪ್ಪ ಹೇಗಿದೆ ನಿನ್ನ ಮನಸ್ಸು, ಏನಮ್ಮ ನಿನ್ನ ಮನಸ್ಸು ಏನಿದೆ, ನೀನು ಸತ್ಯವಾಗಿ ಹೇಳು, ನಿನ್ನ ಗಂಡ ನಿನಗೆ ಪ್ರೀತಿಯಾಗಿ ನೋಡ್ಕೊಳ್ಳಿಲ್ವಾ? ಮೇಡಮ್ ನೋಡ್ಕೊಂಡು ನೀವು ಹೊಡೆದು ಮಾಡ್ತಾ ಇದ್ದಾರೆ, ಇಲ್ಲ ಮೇಡಮ್, ಮತ್ತೆ 2 ಹಲ್ಲು ಮುಗಿತು ಅಂತ ಯಾಕೆ? ಇಲ್ಲ ಮೇಡಮ್ ಈಗ ಆಯಿತು, ನಾವೆಲ್ಲ ಪಾಪ ಸತ್ಯ ಸವಿತಿಲ್ಲ, ಆಕೆನೂ ನೀವು ಮಾಡೋದು, ಇವರು ಇಲ್ಲ ಮೇಡಮ್ ನಾನು ಬೇಕು ಅಂತ ಮಾಡಲಿಲ್ಲ, ಅವ್ರು ಪದೇ ಕೇಳ್ತಾರೆ, ಏನು ಮಾಡ್ತೀರಾ ಸಿಗ್ತಿರೇ ಕೈ ತಗೋಬೇಕು, ಅದು ಗೋಡೆಗೆ ಅವಳು ಹೋಗಿ ಮೂತಿನ ಹೊಡೆದ್ಬಿಡ್ತು ಮೇಡಮ್, ಟಚ್ ಆಗ್ತಿರ್ತಾರೆ ಆಗೋಯ್ತು, ಏನು ಮಾಡೋದು? ಈಗ ಏನಪ್ಪ ಮಾಡೋದು? ಏನಿಲ್ಲ ಮೇಡಮ್, ನಾನು ಹೆಂಡ್ತಿ ಅಲ್ವಾ, ನಾನು ನೋಡ್ಕೊತೀನಿ, ಹಲ್ಲು ಕಟ್ಟಿಸ್ಕೊಡ್ತೀನಿ ಮೇಡಮ್. ಇನ್ನೊಂದು ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಕೆಲಸ ಸಲ್ಲಿಕೆ, ಹಲ್ಲು ಕಟ್ಟಿಸ್ತಾರೆ ಸರಿ, ಇದೆಲ್ಲ ಆಯಿತು, ಪೇರೆಂಟ್ಸ್ ಎಲ್ಲ ಕರೆಸೋಗಿ ನೋಡ್ರಿ ಒಂದು ಗಂಡ ಹೆಂಡತಿ ಚೆನ್ನಾಗಿ ಆಗ್ತಾ ಇದ್ದಾರೆ, ಏನು ಮಾಡ್ತೀನಪ್ಪ, ಅವ್ರು ಹುಡುಗಿಗೆ ಹಲ್ಲು ಕಟ್ಟಿಸ್ಬೇಕು ಅವಶ್ಯ. ಹುಡುಗಿ ತಂದೆ ಹೇಳಿದ, ಮೇಡಮ್ ಈಗೇನು ಮೇಡಮ್ ಅವರು ಹಳ್ಳಿ ಜನ ಜೋರು, ಅವ್ರು ನಮ್ಮ ಮನೆಗೆ ಬಂದು ನಮ್ಮಿಂದ ಸಾರಿ ಹೇಳಿ ನಮ್ಮ ಮಗಳನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಹಲ್ಲು ಕಟ್ಟಿಸಿ ನಮ್ಮ ಮನೆಗೆ ಕರ್ಕೊಂಡ್ಬಂದು ಬಿಟ್ಟು, ಅದಾದ್ಮೇಲೆ ಊರಿಗೆ ಹೋಗಿ ಒಳ್ಳೆ ದಿನ ನೋಡಿ ನಮ್ಮ ಮನೆಗೆ ಬಂದು ಒಂದು ರಾತ್ರಿ ನಮ್ಮ ಮನೇಲಿ ಬಿದ್ದು ಹೆಂಡತಿ ಸರಿ ಆಯ್ತು. ಮೊದಲೇನಿದೆ, ಅಳಿಯ ನಿಮ್ಮ ಮನೆಗೆ ಬರ್ತಾನೆ, ಹೆಬ್ಬು ಮಾಡ್ಲಿಕ್ಕೆ ನೋಡ್ಕೊಂಡಿದ್ದಾನೆ, ಆ ಹುಡುಗನ ಕಡೆದ್ರು ಅವ್ರಿನ್ನೂ ಜೋರಲ್ವಾ, ಅವರು ಹುಡುಗನ ಕಡೆದ್ರು ಇನ್ನೂ ಜೋರು. ಅದೆಲ್ಲ ಆಗಲ್ಲ ಮೇಡಮ್, ನಾವೇನು ಹೋಗುವಂತ ನನ್ನ ಮಗ ಬೇಕಾಗಿ ಕೊಡೋಣ, ಇಲ್ಲ ತಾನೆ, ಅಕಸ್ಮಾತ್ ಆಗಿದೆ, ಅವಳು ಒಪ್ಕೊಂಡಿಲ್ಲ ಅಕಸ್ಮಾತ್ ಆಗಿದೆ ಅಂತ, ಅವ್ರು ಯಾಕೆ ಬಂದು ಹೋಗಿ ಬಿಡ್ಬೇಕು? ಏನು ಮಾಡೋಕ್ಕಾಗಲ್ಲ ಮೇಡಮ್, ಅವಳು ಬರಲಿ ನಾವು ಕಟ್ಟಿಸ್ತೀವಿ, ನಮ್ಮ ಸೊಸೆ ನಮಗೆ ಬೇಜಾರಿಲ್ಲ, ನಾವು ಕಟ್ಟಿಸ್ತೀವಿ, ನಾವು ಚೆನ್ನಾಗಿ ನೋಡ್ಕೊಂಡು. ಏನು ಮಾಡೋದು ಇವಾಗ? ಇವ್ರು ಒಪ್ಪಲ್ಲ, ಅವರು ಒಪ್ಪಲ್ಲ. ಸೊ ಒಂದು ಕೆಲಸ ಮಾಡಪ್ಪ, ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಮಗೆ ಸಡನ್ ಫಂಡ್ ಬರುತ್ತೆ, ಅದರಲ್ಲಿ ನಮಗೆ ಕೂಡ ಆ ಟೈಮಲ್ಲಿ ನನಗೆ 800 ರೂಪೀಸ್ ಅವರಿಗೆ ಗೌರವಧನ ಅಂತ ಕೊಡ್ತಾ ಇದೆ. ಸೊ ಐ ವಿಲ್ ಡೂ ಒನ್ ಥಿಂಗ್, ನನಗೆ ಗೌರವಧನ ದೊಡ್ಡದಲ್ಲ, ಅಲ್ಲಿ 500 ರೂಪಾಯಿ ಅಷ್ಟೇ, ನನ್ನ ಹಲ್ಕಕ್ಕೆ 500 ರೂಪಾಯಿ ಅಲ್ಲ ಅಷ್ಟೇ ಇದ್ದೀನಿ. ನಾನು ನನ್ನ ಗೌರವಧನ ನಿಮಗೆ ಕೊಡ್ತೇನೆ, ನನ್ನ ಎಲ್ಲ ಅರ್ಥ ಆಗಲ್ಲ, ನಾನು ಕೊಡ್ತೀನಿ ಅಂತ ಅಷ್ಟೇ. ಅದನ್ನು ನಾನು 500 ರೂಪಾಯಿ ನಿಮಗೆ ಕೊಡ್ತೀನಿ, ಆಕೆಗೆ ಒಂದು ಸೀರೆಯನ್ನು ತೆಗೆಸ್ಕೊಡ್ತೀನಿ, ನೀವು ಒಂದು ಕೆಲಸ ಮಾಡಿ, ನೀವಿಬ್ಬರು ಬಂದ್ಬಿಡಿ ಅಂತ ಡೇಟ್ ಕೊಡ್ತೀನಿ. ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಅಲ್ಲಿ ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ಸ್ ಒಂದು ತಾಲೂಕು ಲೆವೆಲಲ್ಲಿ ನಥಿಂಗ್ ಬಟ್ ಗಾಡ್, ಅದೆಲ್ಲ ಎಂಜಾಯ್ ಮಾಡ್ಬಿಟ್ಟಿರ್ತೀವಿ ನಾವು, ನಥಿಂಗ್ ಬಟ್ ಗಾಡ್ ನಾವು ಹೇಳೋದು ಅದೇ. ಆ ರೀತಿಯಲ್ಲಿ ಆಗ ಡಾಕ್ಟರ್ಗೆ ಕರೆದು ಡೆಂಟಿಸ್ಟ್ರಿಗೆ ಕರೆದು ಈ ಥರ ಪರಿಸ್ಥಿತಿ ಇದೆ, ಒಂದು ಗಂಡ ಹೆಂಡತಿ ನನಗೆ ಚೆನ್ನಾಗಿ ಮಾಡುವಂಥ ಒಂದು ಅವಕಾಶ ನಿಮಗೂ ಸಿಕ್ಕಿದೆ, ಯಾಕಂದ್ರೆ ಅಲ್ಲಿ ಆಲ್ಸೋ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಅವರಿಗೆ 500 ರೂಪೀಸ್ ಕೊಟ್ಟು ಇಲ್ಲೇ ಕರ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗಿ ನೀವು ಹೇಳ್ತೀನಿ, ಕರ್ಕೊಂಡು ಹೋಗ್ಬಿಟ್ಟು ಹಲ್ಲು ಕಟ್ಟಿಸ್ಬಿಟ್ಟು ಇಲ್ಲೇ ಕರ್ಕೊಂಡು 3 ದಿನ ನೀವು ಹನಿಮೂನ್. ಆಮೇಲಿಂದ ನೀವು ಇಲ್ಲಿ ಹೋಗ್ತೀರೋ ಅಲ್ಲಿ ಹೋಗ್ತಾರೆ, ನಿಮಗೆ ಎಲ್ಲ ನಾವು ಅಷ್ಟಾಯಿತು. ಆ್ಯಕ್ಚುಲಿ ಇಟ್ ಈಸ್ ಹ್ಯಾಪನ್, ಇದು ಆ್ಯಕ್ಚುಲಿ ಆಗಿರೋದು ಇದು. ಈಗ ಅವರು ಕೂಡ ಹೆಚ್ಚು ಕಡಿಮೆ 45 ಇಯರ್ಸ್ ಆಗಿರ್ತಾರೆ, ಚೆನ್ನಾಗಿರ್ಬಹುದು. ಆವಾಗಂತೂ ತುಂಬ ಖುಷಿ ಆಗೋದ್ರು, ಬಂದು ನಾವು ಕೊಟ್ಟು ಸೀರೆಯಲ್ಲೇ ಉಟ್ಕೊಂಡು ನಮಗೆಲ್ಲ ತೋರಿಸಿ ಆ ಟೈಮಲ್ಲಿ ಅವ್ರ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಎಲ್ಲ ತುಂಬ ಖುಷಿ ಪಟ್ಟರು. ಇಂತಹ ಒಂದು ಘಟನೆ ಯಾಕಿದ್ದನ್ನ ಹೇಳೋದಿದ್ರೆ, ಲೀಗಲ್ ಲಿಟ್ರಸಿ, ಕಾನೂನು ಅರಿವು ನೆನಪು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಭಾರತ ಸರ್ಕಾರ, ಶಾಸಕಾಂಗ ನಮಗೆ
ಕರ್ನಾಟಕ ಲೀಗಲ್ ಸರ್ವಿಸಸ್ ಆ್ಯಕ್ಟ್ 1987 ಅಂತ ಹೇಳಿ ಒಂದು ಆ್ಯಕ್ಟನ್ನು ಕೊಟ್ಟಿದೆ. ಸುಮಾರು ಈ ಆ್ಯಕ್ಟ್ ಕೆಳಗಡೆ ಹೆಚ್ಚು ಕಡಿಮೆ ನಾನೊಂದು 15 ವರ್ಷ ಅಂತ ಕೆಲಸ ಮಾಡಿದ್ದೀನಿ ಆ್ಯಸ್ ಎ ಲೀಗಲ್ ಸೆಕ್ರೆಟರಿ ಮತ್ತು ನಾನು ಚೇರ್ಪರ್ಸನ್ ಆಗಿ 2 ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸುಮಾರು 15 ವರ್ಷ ಮಾಡಿದ್ದೀನಿ. ಹಾಗಾಗಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಲ್ಲ, ಇಂಥದ್ದೊಂದು 1000 ಇದೆ ನನ್ನ ವ್ಯಕ್ತಿಯಲ್ಲಿ. ಇಷ್ಟು ಘಟನೆಗಳು ಬರ್ತಾ ಇರುತ್ತೆ ಅಂದರೆ ಈ ಲೀಗಲ್ ಲಿಟ್ರಸಿನಲ್ಲಿ ಬಹಳ ಅನುಕೂಲತೆಗಳಿವೆ. ಅದನ್ನು ತಿಳ್ಕೊಳ್ಳೋರು ಬೇಕು ಮತ್ತು ಅಮಲ್ಜಾರಿ ಮಾಡೋರು ಬಹಳ ಬೇಕು. ಮಕ್ಕಳ ಇರ್ತಾರೆ ಅಮಲ್ಜಾರಿ ಮಾಡೋದು ಬಹಳ ಕಷ್ಟ. ಎಲ್ಲರೂ ಮಾಡೋದಕ್ಕೆ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕು, ಲೈಫಲ್ಲೇ ಸ್ಯಾಕ್ರಿಫೈಸ್ ಮಾಡಬೇಕು. ಆ ಪೋಸ್ಟಲ್ಲಿ ಕೂತ್ಕೊಂಡ್ರೆ ಲೈಫಲ್ಲೇ ಸ್ಯಾಕ್ರಿಫೈಸ್ ಮಾಡಬೇಕು. ಇನ್ನೂ ಒಂದು ಮಂಡ್ಯದಲ್ಲಿ ನಾನು ಪ್ರಿನ್ಸಿಪಾಲ್ ಸೀನಿಯರ್ ಸಿವಿಲ್ ಜಡ್ಜ್ ಅಂತ CJ ಆಗಿದ್ದಾಗ ಒಂದು ಯಾವುದೋ ಇದೇ ಥರ ಸಾಟರ್ಡೆ ಸಾಕೊಂಡ್ಬಿಡ್ತಿದ್ದೆ. ಸಂಡೇ ರಜಾ ಅಲ್ಲ, ನಮ್ಗೆ ಅದೊಂದು ಖುಷಿ. ಸಾಟರ್ಡೆ ಎಷ್ಟೊತ್ತಾದ್ರೂ ಸಂಡೇ ರಜಾ ಇದೆಯಲ್ಲ, ಸೊ ಸಂಡೇ ಮನೆಗೆ ಬರ್ಬೋದು, ಅಲ್ಲಿಂದ ಇಲ್ಲಿ ಬರ್ಬೋದು, ದಿನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು ಅಂತ. ಆಗೊಂದು ಲೇಡಿ ಕೇಳಿಬಿಟ್ಟು ನನ್ನ ಮಗ ಕಾಯ್ತಾ ಇದ್ದಾನೆ ಕಾರಲ್ಲಿ, ಕೋರ್ಟ್ ಕಾಂಪ್ಲೆಕ್ಸಿಂದ ಅಲ್ಲಿ ಕಾಯ್ತಾ ಇದ್ದಾನೆ. ಆ ಲೇಡಿ ಮಾತಾಡ್ತಾ ಹೇಳಿದ್ರು ನಮ್ಮ ನಾನು ಸೀನಿಯರ್ ಸಿವಿಲ್ ಜಡ್ಜು, ಡಿಸ್ಟ್ರಿಕ್ಟ್ ಜಡ್ಜ್ ಹೇಳಿದ್ರು ಹೋಗ್ಬೇಕಮ್ಮ, ಟೈಮ್ ಆಯಿತು ಮೇಡಮ್, ಎಷ್ಟೊತ್ತ ಬೇಗ ಮೇಡಮ್ ಅಂದರೆ ಅವ್ರಿಗೆ ಗಂಡನ ಮನೆಯ ಮಕ್ಕಳ ಸ್ವಾಮಿ ಯಾವಾಗಲೂ ಇಲ್ಲೇ ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರು ಯಾರು ಇಲ್ಲ ಸ್ವಾಮಿ, ಅವ್ರು ಇದಕ್ಕೆ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಎಷ್ಟೊತ್ತು ಬೇಕಾದ್ರೂ ತಗೋಬೋದು, ಕೇಳಿ ಮೇಡಮ್ ನಾನು ನೋಡಮ್ಮ ನೀನು ಆಯ್ತಮ್ಮ, ಹಳ್ಳಿಗೆ ಹೋಗಿ ಲೀಗಲ್ ಲಿಟ್ರಸಿ ಕೊಡ್ತಾ ಇದೆಯಲ್ಲ, ಆಯ್ತಾ ನಿಮಗೆ ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಅದು ಇದೇನು ಬೇಸರ ಇಲ್ಲ, ಅದರ ಹ್ಯಾಪಿ ಮೂಮೆಂಟ್ಸ್. ಯಾಕಂದ್ರೆ ಆ ಒಂದು ಮೂಮೆಂಟ್ಸ್ ನಿಮಗೆ ಬೇಕು ಅಂದ್ರೂ ಕೂಡ ನನಗೆ ಸಿಗೋದಿಲ್ಲ. ಆಯಿತು ನಾನು ಸರಿ ಹಾಕಿದ ತಕ್ಷಣ ಆರ್ಡರ್ ಆಗ್ತಾ ಇದ್ದು ಟೈಮ್ ಮುಗಿದೋಯ್ತು, ಅದೆಲ್ಲ ಅಲ್ವಾ. ಹಾಗಾಗಿ ಮಕ್ಕಳೇ, ಲೀಗಲ್ ಲಿಟ್ರಸಿ ಅನ್ನೋದು ಜನರಿಗಾಗಿ ಕಾನೂನು ಅರಿವು ಮತ್ತು ನೆರವನ್ನು ಕೊಡುವಂಥ, ಇದು ತಾಲೂಕಾ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಕೂಡ, ಇವಾಗ ಸುಪ್ರೀಂ ಕೋರ್ಟಲ್ಲಿ ಕೂಡ ಲೀಗಲ್ ಲಿಟ್ರಸಿ ಕ್ಯಾಂಪ್ಸ್ ಎಲ್ಲ ನಡೀತಾ ಇರುತ್ತೆ. ಫ್ರೀ ಲೀಗಲ್ ಏಡ್ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಗೂ ನಲ್ಸಾ ಥರ ಹೇಳ್ತೇವೆ, DLSA ಇದೆಲ್ಲ ಅದೇ ನ್ಯಾಷನಲ್ ಹೇಳ್ತಾರೆ. ಅಲ್ಲಿ ಎಲ್ಲ ಕಡೆಗೂ ಇದೆ. ಅಲ್ಲಿ ಎಲ್ಲ ಕಡೆಗೂ ವಕೀಲರು ಇರ್ತಾರೆ. ಅವ್ರಿಗೆಲ್ಲರೂ ಅಥಾರಿಟಿಯಿಂದಲೇ ಪೇಮೆಂಟ್ ಇರುತ್ತೆ. ಇವರು ಹಾನರಬಲ್ ಹೈಕೋರ್ಟ್ ಜಡ್ಜೇನೆ ಅದಕ್ಕೆ ಹೆಡ್ ಆಗಿರ್ತಾರೆ. ಅಲ್ಲಿನ ಮತ್ತೊಬ್ಬ ಜಡ್ಜ್ ಮೇಂಟೈನ್ ಮಾಡ್ತಾರೆ. ತಾಲೂಕಾ ಪ್ಲೇಸಲ್ಲಿ ತಾಲೂಕಾ ಮಟ್ಟದ ಜಡ್ಜಸ್ ಇರ್ತಾರೆ. ಈಗ ಜಿಲ್ಲೆಗಳಿಗೆಲ್ಲ ಏನು ಮಾಡೋದು, ಸೂಪರ್ವಿಷನ್ಗೆ ಒಬ್ಬರು ಆ ಸೀನಿಯರ್ ಸಿವಿಲ್ ಜಡ್ಜನ್ನು ಹಾಕಿದ್ದಾರೆ. ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಸರಿ ಆಗ್ತಾ ಇದೆ, ರಿಯಲಿ ಅದು ಕಾರ್ನರ್ಗೆ ಟಚ್ ಆಗಬೇಕು. ಎಲ್ಲಿ ಒಂದು ಕಾನೂನು ಅನ್ನೋದು ಒಂದು ಹಳ್ಳಿ ಭಾರತದ ಒಂದು ಕಾರ್ನರ್, ಅಲ್ಲಿ ಟಚ್ ಆಗಬೇಕು. ನೀವು ಹಳೆ ಒಂದು ಫಿಲಮ್ ದಾಸಿ ಅಂತ ನೋಡ್ಬೋದು, ತೆಲುಗುನಲ್ಲಿ ಅದು ನೋಡಿರ್ತೀರ ಗೊತ್ತಿಲ್ಲ, ಎಲ್ಲ ರೀಸೆಂಟ್ಲಿ ಬಾರನಲ್ಲ, ದಾಸಿ ಅಂತ ಒಂದು ಮೂವಿ ಇದೆ. ಯಾವ ರೀತಿಯಲ್ಲಿ ಈ ದಾಸಿ ಪದ್ಧತಿ ಇತ್ತು, ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ರು, ಹೆಣ್ಮಕ್ಕಳ ಪರಿಸ್ಥಿತಿ ಹೇಗೆ ಇತ್ತು, ಈ ಜೀತ ಪದ್ಧತಿ ಅಂತೆಲ್ಲ ನಾವು ಏನು ಮಾಡ್ತೀವಿ, ಅದೆಲ್ಲ ಇನ್ನು ನಮ್ಮ ಕಡೆಯಿಂದ ದೂರ ಸ್ಟಿಲ್ ಡೇಟ್ ನಾವು ನೋಡ್ಬೋದು, ಸ್ಟಿಲ್ ಡೇಟ್. ಯಾಕಂದರೆ ನಾವೆಲ್ಲ ಕೂಡ ಟ್ರೈನಿಂಗ್ ಹೋಗುವಾಗ ಕೆಲಸ ನಾವು ಡೆಲ್ಲಿ ಸೆಂಟ್ರಲ್ ವೈಸಲ್ಲಿ ಟ್ರೈನಿಂಗ್ ಎಲ್ಲ ಹೋಗ್ತೀವಿ. ಅಲ್ಲೆಲ್ಲ ಕೆಲವು ಕಡೆ ಬರ್ತಾರೆ, ಬಿಹಾರ್ ಈ ಕಡೆ ಎಲ್ಲ ಕೆಲವು ಜುಡಿಷಿಯಲ್ ಆಫೀಸರ್ಸ್ ಬರ್ತಾರೆ. ಅವ್ರು ಬಂದಾಗ ಎಷ್ಟು ಎಕ್ಸ್ಪೀರಿಯನ್ಸ್ ಅಂದರೆ ದೇ ಆರ್ ನಾಮಿನಲ್ ಜುಡಿಷಿಯಲ್ ಆಫೀಸರ್ಸ್. ಎಷ್ಟೋ ಕಡೆ ಏನಕ್ಕೆ ಈ ಥರ ಒಂದು ಆರ್ಡರ್ ಮಾಡಿ ಸೈನ್ ಹಾಕಿ ಸೀಲ್ ಹಾಕಿದ್ರೆ ಓಕೆ, ಆಮೇಲೆ ಏನು ತೊಂದರೆ ಇಲ್ಲ. ಹೆಚ್ಚು ಕಡಿಮೆ ಆಯಿತು ನಿಂತ ಜಾಗದಲ್ಲೇ ಅವರು ಆತ್ಮಹತ್ಯೆ ಆತ್ಮಹತ್ಯೆ ಬರ್ತಾ ಇದ್ದಾರೆ. ಇಂತಹದೆಲ್ಲ ಇವತ್ತಿಗೂ ಕೂಡ ಆ ಥರದ ನಡೀತಾ ಇದೆ. ಹಾಗಾಗಿಬಿಟ್ಟು ನಾವು ಎಲ್ಲೆಲ್ಲಿ ನಮ್ಮಗಳಿಗೆ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಜನರಿಗೆ ನಾವು ಕಾನೂನಿನ ಅರಿವನ್ನು, ಕಾನೂನಿನ ನೆರವನ್ನು ನಾವು ಕೊಡಬೇಕು. ಅಫ್ಕೋರ್ಸ್ ಪ್ರೊಫೆಷನಲಿ ನೀವು ಯಾರು ಅರಿವು ಮಾಡಬೇಡಿ, ಬರೀ ನೆರವು ಮಾಡ್ಕೊಂಡಿರಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಸ್ಕಿನ್. ಈಗ ನಾವು ಪ್ರೊಫೆಷನ್ ಹೋಗಿದ್ದು ನನಗೆ ಸ್ಯಾಲ್ರಿ ಬರುತ್ತೆ ಅಂತ, ಸ್ಯಾಲ್ರಿ ಬಂದಿಲ್ಲ ಅಂತ ನಾನೇ ಜಾಬ್ ಮಾಡ್ತಾ ಇದ್ದೀನಿ. ದಟ್ ಈಸ್ ದ ಫಸ್ಟ್ ಥಿಂಗ್. ನೀವು ಆಲ್ಸೋ ನಾನು ಹೇಳೋದು, ತಾವು ಪ್ರೊಫೆಸರ್ಸ್ ಆಗ್ತಿರೋ ಮತ್ತೊಂದು ಆಗ್ತಿರೋ ಏನೋ ಒಂದು ಆಗ್ತೀವಿ. ಫಸ್ಟ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸ್ಕಿನ್, ಯುವರ್ ಫ್ಯಾಮಿಲಿ, ದೆನ್ ಯು ಡೂ ವಾಟ್ ಎವರ್. ಯಾಕಂದರೆ ಈ ಪ್ರೊಫೆಷನಲ್ಲಿ ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ ಈ ಪ್ರೊಫೆಷನ್. ಹಾಗೆ ಬೇರೆ ವಿಚಾರ ಬೇರೆ ಆಗುತ್ತೆ, ಈ ಒಂದು ಫಸ್ಟ್. ಹಾಗಾಗಿ ನಿಮ್ಮ ಜೀವನವನ್ನು ಚೆನ್ನಾಗಿಟ್ಕೊಂಡು ಸಾಧ್ಯವಾದಷ್ಟು ಒಂದು ಪಬ್ಲಿಕ್ಗೂ ಕೂಡ ಅದರಲ್ಲೂ ಸ್ವಲ್ಪ ಹೆಲ್ಪ್ಲೆಸ್, ಸ್ವಲ್ಪ ಅಸಹಾಯಕರು ಅಂತ ನಾವೇನು ಹೇಳ್ತೀವಿ, ಅವರೆಲ್ಲರೂ ಸಹಕಾರ ಮಾಡ್ಬೋದು. ಯಾವ್ಯಾವ ರೀತಿ ಸಹಕಾರ ಮಾಡ್ಬೋದು, ಈಗ ನೀವು ವಾಲಂಟಿಯರ್ಸ್ ಆಗ್ಬೋದು. ಲಾ ಸ್ಟೂಡೆಂಟ್ಸ್ ಎಲ್ಲ ವಾಲಂಟಿಯರ್ಸ್ ಆಗ್ತಾ ಹೋಗ್ತಾ ಇದ್ದಾರೆ ಮಂಡ್ಯದ ಅಂತರಲ್ಲಿ. ಈ ಕೆಲವರೆಲ್ಲ ನಮಗೆ ಗೊತ್ತಾಗಲ್ಲ ಎಲ್ಲಿರ್ತಾರೆ ಏನಿರ್ತಾರೆ ಅಂತ. ಅವ್ರಿಗೆ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ ಪರ್ ಡೇ ಇಷ್ಟು ಅಂತ ಎಲ್ಲ ಸರ್ವಿಸ್ ಅಥಾರಿಟಿಯಿಂದ ಹಣ ಎಲ್ಲ ಬರುತ್ತೆ. ವಾಲಂಟಿಯರ್ಸ್ ಆಗ್ತಾ ಹೋಗ್ಬೋದು.
ಎಲ್ಲ ಕ್ಯಾಂಪ್ಸ್ ಮಾಡ್ಬೋದು. ಪ್ರತಿಯೊಂದು ಫೆಸಿಲಿಟಿ ಲೀಗಲ್ ಸರ್ವಿಸ್ ಅಥಾರಿಟಿನಲ್ಲಿದೆ. ಮತ್ತು ಇನ್ನೊಂದು ಇಲ್ಲಿ ಪಾಯಿಂಟ್ ಹೇಳಬೇಕಂದ್ರೆ, ಈ ಒಂದು ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಮೀಡಿಯೇಷನ್ ಅಂತೀವಿ, ಕನ್ಸಿಲೇಷನ್ ಅಂತೀವಿ, ಆರ್ಬಿಟ್ರೇಷನ್ ಅಂತೀವಿ, ಸೆಟಲ್ಮೆಂಟ್ ಅಂತೀವಿ, ಕೋರ್ಟ್ ಸೆಟಲ್ಮೆಂಟ್ ಅಂತೀವಿ, ಜಾಯಿಂಟ್ ಮೆಮೋ ಅಂತೀವಿ, ಕಾಂಪ್ರಮೈಸ್ ಅಂತೀವಿ. ಎಲ್ಲವೂ ಕೂಡ ಒಂದೇ ಆಗ್ತಾನೆ, ಡಿಫ್ರೆಂಟ್ ಟೈಪ್ಸ್ ಅಷ್ಟೇ. ರಿಸಲ್ಟ್ ಇಸ್ ದ ಸೇಮ್. ಅಲ್ಲಿ ನಾವು ಕೋರ್ಟಲ್ಲಿ ಡಿಗ್ರಿ ಅಂತ ಹೇಳಿ, ಡಿಗ್ರಿ ಅಂತ ಓದಿರ್ತೀರಲ್ಲ, ಫೈನಲ್ ಜಡ್ಜ್ಮೆಂಟ್ ಆ್ಯಂಡ್ ಡಿಗ್ರಿ ಓದಿರ್ತೀರಲ್ಲ, ಇಲ್ಲಿ ಜಡ್ಜ್ಮೆಂಟ್ ಆ್ಯಂಡ್ ಅವಾರ್ಡ್ ಅಂತ. ಅವಾರ್ಡ್ ಅಂತ ಈ ಒಂದು ಅವಾರ್ಡ್ ಏನಿದೆ, ಇದು ವಿನ್ ಅಂಡ್ ವಿನ್ ಕೇಸ್ ಇದೆ. ಲೀಗಲ್ ಲಿಟ್ರಸಿ ಒಂದು ಏನೊಂದು ಇದೆ, ವಿನ್ ಅಂಡ್ ವಿನ್ ಕೇಸ್. ಇವರು ಸೋಲಲ್ಲ, ಅವರು ಸೋಲಲ್ಲ, ಇಬ್ಬರು ಖುಷಿಯಾಗಿ ಆಚರಣೆ ಅಂತಹ ಒಂದು ಸಾಧ್ಯತೆ ಇದೆ. ಇದೆಲ್ಲ ಕೂಡ ನಮ್ಮ ಲೀಗಲ್ ಲಿಟ್ರಸಿನಲ್ಲಿದೆ. ಇವತ್ತು ಅದನ್ನು ಕೂಡ ತಾವು ಸ್ಟಾರ್ಟ್ ಮಾಡಿದ್ದೀರಾ ಮೇಡಮ್ ಸಾಹಿತ್ಯದಲ್ಲಿ. ಇದರಲ್ಲೂ ತಮಗೆಲ್ಲ ಒಳ್ಳೆಯದಾಗಿ ಧರ್ಮೋ ರಕ್ಷಿತ ರಕ್ಷಿತ ಅಂತೀವಲ್ಲ, ನ್ಯಾಯವೋ ರಕ್ಷಿತ ರಕ್ಷಿತ. ಇದು ಕೂಡ ನ್ಯಾಯ ಕೂಡ ನೀವು ರಕ್ಷಣೆ ಮಾಡ್ತಾ ಇದ್ರೆ ಒಂದು ಸಲ ನ್ಯಾಯ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಮಕ್ಕಳೇ. ಹಾಗಾಗಿ ನೀವು ಏನೇ ಮಾಡಿ ಒಂದು ದೃಷ್ಟಿ, ನಾವು ನ್ಯಾಯನ ಮಾತ್ರ ಟಚ್ ಮಾಡಬೇಕು. ಆ ನ್ಯಾಯನ ಹೇಗೆ ಟಚ್ ಮಾಡಬೇಕು ಅದನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೆ ನಾವು ಡಿಸ್ಕ್ರಿಷನ್ ಅಂತ ಹೇಳ್ತೀವಿ. ಡಿಸ್ಕ್ರಿಷನ್, ನಿನ್ನ ಬುದ್ಧಿ ಉಪಯೋಗಿಸು, ನಿನ್ನ ತಲೆಯನ್ನು ತಂದಿಡುವಲ್ಲಿ ಸುಮ್ಮನೆ ಮಾಡಬೇಡ ಕೆಲಸ. ಡಿಸ್ಕ್ರಿಷನ್ ಯಾವ ರೀತಿಯಲ್ಲಿ ನ್ಯಾಯ. ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಏನೋ ಸಿಗ್ತಾ ಇದ್ದಾರೆ ಅಲ್ಲ, ನನಗಾಗಲ್ಲ, ನನಗೆ 6 ಗಂಟೆ ಹೋಗೋದು. ನಾನು ಫಸ್ಟು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಕೇಸ್ ಬಂದಿದೆ. ಆ ಕೇಸ್ನ ನಾವು ಜಸ್ಟ್ ಎಂಟ್ರೆಂಟ್, ನಾನು ಇದು ಎಂಟ್ರೆಂಟ್ 1998 ನನ್ನ ಸ್ಟಾಫ್ ಹೇಳಿದ್ರು, ಮೇಡಮ್ ಇದು ಕ್ಯಾಡ್ಬರೀಸ್ ಚಾಕ್ಲೇಟ್ ಕೇಸ್. ಕ್ಯಾಡ್ಬರೀಸ್ ಚಾಕ್ಲೇಟ್ ಕೇಸ್ ಅಂದರೆ ಏನು ಅನ್ಕೊಂತೀರಾ ನೀವು? ಆ ಥರ ಅನ್ಕೋತೀರಾ. ಅದು ಬಿಟ್ಟು ಇನ್ನೇನು ಅನ್ಕೊಬೋದು? ಹುಳ ಇರುತ್ತೆ, ಓಕೆ. JMFC ಕೇಳಿದ್ರೆ ಅದು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಆಯ್ತು, ಓಕೆ. ಇನ್ಯಾವ ರೀತಿ ಅನ್ಬೋದು? ಕ್ಯಾಡ್ಬರೀಸ್ ಅದೇ ಗುಡ್ ಕ್ವಾಲಿಟಿ ಕೂಡ ಬರೋದು, ಎಲ್ಲ ಒಂದೊಂದು ಸೇಮ್ ಅಲ್ಲ, ಡೇಟ್ ಆಫ್ ಎಕ್ಸ್ಪೈರಿ ಎಲ್ಲ ಒಂದೇ ಅಲ್ವಲ್ಲ. ಎಷ್ಟು ವ್ಯತ್ಯಾಸ ಆದರೆ ಏನು, ಹುಳ ಬಿದ್ದರೆ ಏನು, ಕೆಟ್ಟೋದ್ರೆ ಏನು, ನುಸಿ ಬಿದ್ದರೆ ಏನು, ಅದು ವರ್ಷ ಸ್ಟೆಪ್ ತಗೋಬೋದು ಅಲ್ವಾ? ಅದು ಕ್ಯಾಡ್ಬರೀಸ್ ಅಡಿಕ್ಷನ್. ಅದು JMFC, ಅದಕ್ಕೆ ನಾನು ಹೇಳೋದು JMFC ಅದೆಲ್ಲ ಬರುತ್ತಿಲ್ಲ. ಇನ್ನು ನೀವು ಅದು ನೆಕ್ಸ್ಟ್ ಅದಕ್ಕೆ ಬರ್ತೀವಿ, ಏನು ಬರುತ್ತೆ ಅಂತ ಹೇಳಿ ಬರುವುದಿಲ್ಲ. ಇದೆ ಅದು ಏನಾಯ್ತಂದ್ರೆ, ಕಾಲೇಜ್ ಹುಡುಗ ಹುಡುಗಿ ಕೇಸು. ಹೇಗಿದೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವರ್ಕ್ ಏನಿರುತ್ತೆ ಯಾರ್ಯಾರು ಗೊತ್ತಾಗುತ್ತೆ ಹೇಳಿ? ಪ್ರಾಸಿಕ್ಯೂಟರ್ ಕೇಸ್ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಅಲ್ವಾ? ನಮ್ಮ ಸ್ಟೇಟ್ ಕಡೆಯಿಂದ ಏನು ಕೇಸ್ ಬಂದ್ರು ವಿ ಆರ್ ದಿ ಅಡ್ವೊಕೇಟ್ಸ್ ಫಾರ್ ದಟ್ ಅಲ್ವಾ? ಗೌರ್ಮೆಂಟ್ ಅಡ್ವೊಕೇಟ್ ಅಲ್ಲೇ ಇನ್ ಕ್ರಿಮಿನಲ್ ಸೈಡ್ ಇಟ್ ಈಸ್ ಡನ್ ಆಸ್ ಪ್ರಾಸಿಕ್ಯೂಷನ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ತಾಲೂಕು ಲೆವೆಲ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ದಿಸ್ ಇಸ್ ದ ಡಿಫರೆನ್ಸ್ ಅಷ್ಟೇ. ಅಲ್ಲಿ ಅದು ನಾವು ಬರೋಷ್ಟಕ್ಕೆ ಏನಾಗಿದೆ, ಅದು ಹೆಚ್ಚು ಕಡಿಮೆ ಒಂದು ಎವಿಡೆನ್ಸ್ ಸ್ಟೇಜಲ್ಲಿ ಇತ್ತು. ನಾನು ಎಂಟ್ರೆಂಟ್ ಜಸ್ಟ್ ಎಂಟ್ರೆಂಟ್. ಆವಾಗ ಈ ಥರ ಕ್ಯಾಡ್ಬರೀಸ್ ಕೇಸ್ ಇದೆ ಮೇಡಮ್, ಗೊತ್ತಿಲ್ಲ, ಫಸ್ಟು ಅಲ್ಲ ಏನು ಗೊತ್ತಿಲ್ಲ ನನಗೆ, ಫೈಲ್ ಕೊಟ್ಟರೆ ಏನು ಗೊತ್ತಾಗುತ್ತೆ ನಿಮಗೆ. ಸರಿ ಕೋರ್ಟ್ಗೆ ಹೋದೆ, ಏನು ಅದೇನು ಗೊತ್ತಾಗಲಿಲ್ಲ. ಆಯಿತು, ವಿಟ್ನೆಸ್ ಎಲ್ಲ ಬಂದಿದ್ರು. ನಾನು ಫಸ್ಟ್ ಇದು ಜಸ್ಟ್ ಜಾಯಿನ್ ಆಗಿದ್ದೀನಿ, ಐ ಹ್ಯಾವ್ ನಾಟ್ ಗಾನ್ ಥ್ರೂ ವಿತ್ ದ ಕೇಸ್, ಸೊ ನನಗೊಂದು ಡೇಟ್ ಕೊಡಿ ಅಂತ ಹೇಳಿದೆ. ಆಯಿತು, ಸರಿ. ಅವ್ರು ನಾವೇನಿದೆ ಚೇಂಬರ್ಗೆ ಬಂದುಬಿಟ್ಟು ಕರೆದು, ಏನಪ್ಪ ಏನಾಯಿತು, ಏನಿದೆ, ಏನು ವಿಚಾರ ಆಯಿತು ಅಂತ ಹೇಳಿ. ಏನೇನಾಗಿದೆ ಅಂದರೆ, ಆ ಹುಡುಗ ಮತ್ತು ಹುಡುಗಿ ಕಾಲೇಜ್ ಸ್ಟೂಡೆಂಟ್ಸ್ 18 ಕ್ರಾಸ್ ಡಿಗ್ರಿ ಲೆವೆಲ್, 18 ಕ್ರಾಸ್ ಇಲ್ಲ, ನಾನು ಅಲ್ಲಿ ಬರ್ತಾ ಇರಲಿಲ್ಲ. ಒಂದೇ ಗ್ರಾಮದವರು. ಆ ಹುಡುಗಿ ಮೇಲೆ ಇಷ್ಟ. ಇದೆಲ್ಲನೂ ಒಂದು ಕಾಲೇಜ್ ಡೇಸಲ್ಲಿ ನಡೆಯುವಂಥದ್ದೇ ಅಲ್ವಾ? ಕೂತ್ರೆ ಇಷ್ಟ ಆಗುತ್ತೆ, ನಿಂತ್ರೆ ಇಷ್ಟ ಆಗುತ್ತೆ ಅಲ್ವಾ? ಒಂದು ಕಲರ್ ಹಾಕೊಂಡ್ರೆ ಇಷ್ಟ ಆಗುತ್ತೆ, ಅದಕ್ಕೆ ರೀಸನ್ ಇಲ್ಲ, ಆ ಏಜ್ ಅಂತ. ಅವನೇನು ಮಾಡ್ತಾ ಇದ್ದ, ತನ್ನ ಇಷ್ಟ ಅಂತ ತೋರಿಸ್ಬೇಕಲ್ಲ. ಅವ್ಳು ಬೆಳಗ್ಗೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಹೆಣ್ಮಕ್ಳು, ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತಾರೆ ಅಲ್ವಾ? ಎಲ್ಲೂ ನಾವು ಹಾಕ್ತೀವಿ, ಆದರೆ ಹೇಳಿದ್ರು ಅದು ನ್ಯಾಚುರಲ್ ಆಗಿರುತ್ತೆ. ಅವಳು ಅದೇ ಥರ ಮನೆ ಮುಂದೆ ಬರೋಳು, ಅವಳಾಯ್ತು, ಕಸ ಗುಡಿಸಿ ನೀರು ಹಾಕೋಳು. ಅವನೇನು ಮಾಡ್ತಾರೆ, ಕ್ಯಾಡ್ಬರೀಸ್ ಚಾಕ್ಲೇಟ್ ಒಂದು ಬಿಸಾಕ್ತಾರೆ. ಅದು ಏನು ಬರೀತಾ ಇರಲಿಲ್ಲಪ್ಪ, ಅವಳ ಹೆಸರು ಮಾತ್ರ ಬರೀತಾರೆ. ಅವನ ಹೆಸರು ಅಲ್ಲ, ಬೇರೆ ಏನು ಟಾಮ್ಸ್ ಅದು ಅವಳ ಹೆಸರು. ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ, ಇವಳಿಗೆ ಎಕ್ಸ್ ಅಂತ ಬರ್ತಲ್ಲ, ಇನ್ನೇನು ಮಾಡ್ತಾ ಇರಲಿಲ್ಲ. ಅದು ದಿನ ಯಾವಾಗ ಡೈಲಿ ಮಾಡ್ತಾರಲ್ಲ, ಒಂದಿನ ದೊಡ್ಡವ್ರಿಗೆ ಸಿಕ್ಕಾಕೊಂಡ್ಬಿಟ್ಟು. ಸರಿ, ಅವರಮ್ಮ ಬಂದು ನೋಡಿದ್ಲು, ಇವತ್ತು ಬಿತ್ತು ಮಗಳ ಹೆಸರಿದೆ. ಮಾರನೇ ದಿನ ನೋಡೋದು, ಅದೇ ಟೈಮಲ್ಲಿ ಬಂದು ತಿರ್ಗಾ ಮಗಳ ಹೆಸರು ಒಂದು ಚಾಕ್ಲೇಟ್ ಬಿತ್ತು. ಯಾರೋ ಏನೋ ಮಾಡ್ತಾ ಇದ್ದಾರೆ ಗೊತ್ತಾದ್ಮೇಲೆ ಸರಿ, ಆ ಒಂದು ಯಾರಂತ ಗೊತ್ತಾಗ್ಬೇಕಂತ ಹೇಳಿ ಹಸ್ಬೆಂಡ್ ಹೇಳಿದ
ನೋಡಿ ತಂದೆ ತಾಯಿಗೆ ಎಷ್ಟು ಜವಾಬ್ದಾರಿ ಬರುತ್ತೆ. ವಿಚಾರ ಆಚೆ ಬರೋವಾಗಿಲ್ಲ. ಸರಿ ಅವರು ತಂದೆಗೆ ಅಂದರೆ ಹಸ್ಬೆಂಡ್ಗೆ ಹೇಳಿದ್ರು. ಸರಿ ನೋಡಿದ್ರು, ಒಂದ್ಸಲ ಹೀಗೆ ವೆಯ್ಟ್ ಮಾಡ್ಕೊಂಡಿದ್ದು ನೋಡಿದ್ರು. ಆ ಹುಡುಗ ಅದೇ ಗ್ರಾಮದವರು ನೋಡ್ಕೊಂಡಿದ್ರು. ಯಾವ ವಾಚ್ ಮಾಡಿದ್ರು ಚಾಕ್ಲೇಟ್ ಬಿಸಾಕೊಂಡಿದ್ದು ಸಿಕ್ಬಿಟ್ಟು. ಅವಾಗೇನು ಇದಿಲ್ಲ, ಇದೆಲ್ಲ ಫೋನ್ಗಳೆಲ್ಲ, ರೇಡಿಯೋ, CCTV ಎಲ್ಲ ಏನಿಲ್ವಲ್ಲ, ನಿಮ್ಗೆ ಇಂಟರ್ನೆಲ್ಲ ಏನಿಲ್ಲ. ಕಣ್ಣಲ್ಲಿ ಕಂಡಿದ್ದು ಬಾಯಲ್ಲಿ ಕೇಳೋದು ಅಷ್ಟೇ ತಾನೇ ಅಲ್ಲಿ ಅಂದಿದ್ದು. ಸರಿ ಹೋಗ್ಬಿಟ್ಟು ಆ ಹುಡುಗ ಹೋದ್ಮೇಲೆ ತಂದೆ ತಾಯಿ ಹೋಗ್ಬಿಟ್ಟು ಸರಿ ಜಗಳ ಮಾಡಿದ್ರೆ ಯಾಕೆ ಥರ ಎಲ್ಲ ಮಾಡ್ತೀವಿ ಅದು ಇದು ಅಂತ ಮಾಡಿದ್ರು. ಅವ್ರಿಗೆ ಪ್ರೆಸ್ಟೀಜ್ ಇಶ್ಯೂ, ಇವರಿಬ್ಬರು ನನ್ನ ಸುಮ್ಮನೆ ಹೊಡೆಯಕ್ಕೆ ಬಂದರು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅವ್ರ ಅಪ್ಪ ಅಮ್ಮಗೆ ಹೇಳಿ ಸುಮ್ಮನೆ ಹೊಡೆಯಕ್ಕೆ ಬಂದರು, ನಾನೇನು ಮಾಡಲಿ. ಇನ್ನು ಕಂಪ್ಲೇಂಟ್ ಕೊಟ್ಮೇಲೆ ಇವ್ರದ್ದು ಕೌಂಟರ್ ಕಂಪ್ಲೇಂಟ್ ಕೊಟ್ಟರೆಲ್ಲ ಈ ಥರ ಆಗ್ತಾ ಇತ್ತು, ಈ ಥರ ಪರಿಸ್ಥಿತಿ ವಿಧಿ ಇಲ್ಲಲ್ಲ, ಬರಲೇಬೇಕು. ಕೌಂಟರ್ ಕಂಪ್ಲೇಂಟ್ ಕೊಟ್ಟರು ಈ ಥರ ಆಗ್ತಾ ಇದೆ ಅಂತ. ಆ ಒಂದು ಎವಿಡೆನ್ಸ್ ಕೊಡೋ ಟೈಮಲ್ಲಿ ಏನಾಗಿದೆ, ಆ ಹುಡುಗಿಗೆ ಮದುವೆ ಫಿಕ್ಸ್ ಆಗೋಗ್ಬಿಟ್ಟಿದೆ. ಈ ಹುಡುಗನಿಗೆ ಕಾಲೇಜಿಂದ ತೆಗೆದುಬಿಟ್ಟಿದ್ದಾರೆ, ನೀನು ಇಂಥ ಕೆಲಸ ಮಾಡಿದೆ, ಇಂಥದ್ದು ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಅಂತ. 1 year ಸಮಥಿಂಗ್ ಏನೋ ಮಾಡಿದ್ದಾರೆ, ಬಟ್ ನನಗೆ ಇರ್ತಲ್ಲ ಕ್ಲಿಯರ್ ಎಲ್ಲ ಬರ್ತಿದ್ದೀನಿ ಅಂತ. ಆ ಥರ ಆಗೋಗ್ಬಿಟ್ಟಿದೆ. ಸರಿ ಏನು ಮಾಡಿದ್ರು, ಆಗ ಅವ್ರ ತಾಯಿ ಯಾವುದೋ ಒಂದು ಪೋಸ್ಟಲ್ಲಿ ಇದ್ರು. ಅವ್ರು ಬಂದುಬಿಟ್ಟು ನನಗೆ ಕೇಳಿದ್ರು, ಅಮ್ಮ ಈ ಥರ ಆಗೋಗ್ಬಿಟ್ಟಿದೆ, ಈಗ ಎವಿಡೆನ್ಸಿಗೆ ಬಂದಿದೆ, ಈಗ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ನಾವು ಇದೆಲ್ಲ ಕತೆ ಅಲ್ಲಿ ಹೇಳಿದ್ರೆ ಮ್ಯಾರೇಜ್ ಏನಾಗುತ್ತೆ, ನಾವು ಹೇಳಿಲ್ಲ ಈ ಥರ ಆಗಿದೆ. ಅಷ್ಟಕ್ಕೆ ನಿಲ್ಲಿಸ್ತಾರ. ಇನ್ನು 4 ಪ್ರಶ್ನೆ ಕೇಳ್ತಾರೆ ಹುಡುಗನ ಕಡೆಯವರು, ನನ್ನ ಮಗಳು ಬದುಕೇನಾಗುತ್ತೆ. ಆವಾಗ ಹೌದು ಅಂತ ಹೇಳಿ ಆ ಕಡೆ ಇಬ್ಬರು ಹೇಳ್ತಾರೆ. ಅವರಿದ್ದು ಕಾಲೇಜಿಂದ ತೆಗೆದುಬಿಟ್ಟಿದ್ದಾರೆ ಮೇಡಮ್, ಇನ್ಮೇಲೆ ನಮ್ಮ ಹುಡುಗ ಬುದ್ಧಿವಂತ ಮಾಡಬೇಕು ಅಂತಾರೆ. ಇನ್ನು ಆ ಸುದ್ದಿಗೆಲ್ಲ ಅವರೆಲ್ಲ ಇದೆಲ್ಲ 2-3 ವರ್ಷ ಬೇಗ ಆಗೋಗ್ಬಿಟ್ಟಿದೆ. ಎವಿಡೆನ್ಸ್ ಬರೋಕ್ಕೆ ಹೆಚ್ಚು ಕಡಿಮೆ ಆಗಿತ್ತು, 1 year 2 years ಆಗಿಬಿಡುತ್ತೆ, ಆಗೋಗಿತ್ತು ಅಂತ ಹೇಳಿ. ಆವಾಗ ಸರಿ ಅಂತ ಹೇಳಿಬಿಟ್ಟು ನೋಡಿ ಆಯಿತು, ಇನ್ಮೇಲೆ ನೀವು ಕರೆಕ್ಟಾಗಿರಪ್ಪ ಅಂತ ಹೇಳಿ ಹುಡುಗಿಗೆ ಕರೆಕ್ಟ್ ಆಯ್ತಮ್ಮ, ನಿಮಗೇನೆಲ್ಲ ಗೊತ್ತಾ, ನೋಡಿದ್ದೀಯಾ, ಅವ್ನು ಹಾಕಿದ್ದು ನೋಡಿದ್ವಿ, ಅದನ್ನೇ ಹೇಳ್ಬಿಟ್ಟು ಆ ಥರ ನಾವು ತಾಯಿ ಹುಡುಗಿ ತಂದು 3 ಜನದ ಕಡೆಯಿಂದ ಅವ್ರು ಏನು ಕಣ್ಣಲ್ಲಿ ಕಂಡಿದ್ರು ಅಷ್ಟು ಮಾತ್ರ ಹೇಳಿ, ಜಾಸ್ತಿ ಕೇಳಕ್ಕೆ ಅಂತ ಹೇಳಿ. ಸರಿ ಅಷ್ಟನ್ನೇ ಹೇಳಿದ್ರು. ಲ್ಯಾಕ್ ಆಫ್ ಎವಿಡೆನ್ಸ್ ಅಕ್ವಿಟ್ ಆಯಿತು. ಆ ಹುಡುಗಿ ಪಾಪ ನನಗೇನು ಗೊತ್ತಿಲ್ಲ ಅಂತಲೇ ಸ್ಟಾರ್ಟಿಂಗ್ ಹೇಳಿದ್ರು, ಕೊನೆಯವರೆಗೂ ಅದೇ ಹೇಳೋದು. ಆಯಿತು, ಅವ್ರು ಅದೇ ರೀತಿಯಲ್ಲೇ ಹೇಳಿ ಅಂತ ಹೇಳಿದ್ವಿ. ಹೇಳಿ ಅದು ಕೇಸ್ ಅಕ್ವಿಟ್ ಆಯಿತು. ಕೇಸ್ ಅಕ್ವಿಟ್ ಆದರೆ ಸರ್ಕಾರಕ್ಕೆ ನಷ್ಟನೇ, ಕಲ್ಯೂಷನ್ ಆದರೂ ನನಗೆ ಹೆಸರು ಜಾಸ್ತಿ, ಮೇಡಮ್ ಕೇಸ್ ಮಾಡಿ ಕಲ್ಯೂಷನ್ ಆಗೋಯ್ತು ಅಂತ. ಬಟ್ ಅದು ಬೇಡ ನಮಗೆ. ಒಂದು ಲೈಫ್ ಈಸ್ ಸೇವ್ಡ್, ಒಂದು ಹೆಣ್ಮಗಳ ಬದುಕು ಆಯಿತು. ಇದನ್ನೇ ಹೇಳೋದು ವಿವೇಚನೆ ಮತ್ತು ನ್ಯಾಯ ಅನ್ನೋದು ಏನು. ಒಂದು ಚಿಕ್ಕ ಮಗು ಹೋಗಿ ಒಂದು ಬ್ರೆಡ್ ತಿಂದುಬಿಡತ್ತೆ, ತಿಚ್ಕೊಳ್ಳಿ ಒಂದು ಹಸುವಿನಿಂದ. ನಾವು ಕಳ್ತನ ಅಂತ ಹೇಳಿ ಪನಿಷ್ ಮಾಡಿದ್ರೆ ಏನಿದೆ ಅಲ್ವಾ, ಅಲ್ಲಿ ನಾವು ವಿವೇಚನೆ ಉಪಯೋಗಿಸ್ಬೋದು. ನ್ಯಾಯ ಏನಿದೆ ನೋಡಿ, ಯಾವುದು ನ್ಯಾಯ, ನಾವು ನ್ಯಾಯ ಕೊಡೋದು ಇಟ್ ಈಸ್ ಫಾರ್ ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಿಯಾಂಬಲ್ ಏನು ಹೇಳುತ್ತೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India as sovereign, socialist, secular, democratic and republic, and guarantees to all citizens of India ಏನು ಕೊಡುತ್ತೆ, justice, equality, liberty and fraternity ಅಲ್ವಾ. ಇಷ್ಟೆಲ್ಲ ಕೊಡೋದು. ಈಗ ನಾವೆಲ್ಲ ಕೇಸಲ್ಲ ಇಷ್ಟೆಲ್ಲ ಇದೆ, ಇನ್ನೆಲ್ಲೂ ಹೋಗಿಲ್ಲ, ಇಷ್ಟು ಒಳಗಡೆನೇ ರನ್ ಆಗ್ತಾ ಇರುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಇಷ್ಟು ಒಳಗಡೆನೇ ರನ್ ಆಗ್ತಾ ಇದೆ. ಪ್ರಿಯಾಂಬಲ್ ಈಗ ನಮ್ಗೆ ಹರಸ್ಗೆ ಹೋಗ್ತಾರೆ, ಈಗ ನಮ್ಮ ಜಾತಕ ಅಂತೀವಲ್ಲ, ಆ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಪ್ರಿಯಾಂಬಲ್ ಅನ್ನೋದು ಲೈಕ್ ದಟ್, ಇಷ್ಟು ಒಳಗಡೆನೇ ಇದೆ. ಹಾಗಾಗಿ ಇಂತಹ ಒಂದು ಘಟನೆಗಳು, ಇಂತಹ ಒಂದು ಬಂದಾಗ ಒಂದು ವಿಮೆನ್ ಎಂಪವರ್ಮೆಂಟ್ ಅಂತ ಮತ್ತೆ ನಾವು ಹೇಳಿದಾಗ, ಈ ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಇವತ್ತಿನ ಒಂದು ವಿಚಾರ ಏನಿಲ್ಲ, ಬಹಳ ಹಿಂದಿನಿಂದ ಇರುವಂತಹ ವಿಚಾರ. ಈಗ ಸೀತೆ ಸ್ವಯಂವರ ಹೇಗಾಯಿತು, ಶಿವಧನಸ್ಸನ್ನು ಯಾರು ಮುರಿದಾಗ ಅವ್ರು ಕೊಡಬೇಕು ಅಂತ ಆಯ್ತಲ್ವಾ. ಅದೇ ಶಿವಧನಸ್ಸನ್ನೇ ಮುರಿಬೇಕಾಗಿತ್ತು, ಬೇರೆ ಯಾವ ಧನಸ್ಸನ್ನು ಯಾಕೆ ಮುರಿಬಾರ್ದಾಗಿತ್ತು? ಅದು ಯಾಕೆ ಜನಕ ಮಹಾರಾಜ ಒಂದು ಚಾಲೆಂಜ್ ಮಾಡ್ದ, ಸ್ವಲ್ಪ ಡೀಪಲ್ಲಿ ಹೋದೆ ಸೀತೆ ಚಿಕ್ಕ ಹುಡುಗಿ, ಅವಳು ಬಾಲ್ ಆಟ ಆಡ್ತಾ ಇರ್ತಾಳೆ. ಆ ಶಿವಧನಸ್ಸನ್ನು ಯಾರು ಎತ್ತಕ್ಕಾಗಲ್ಲ ಅಲ್ವಾ, ಒಂದು ದೊಡ್ಡ ಕೋಣೆಯಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಎಷ್ಟು ಪೂಜೆ ಪುನಸ್ಕಾರಗಳು, ವೇದ ಮಂತ್ರಗಳಿಂದ ಒಂದು ಶಕ್ತಿಶಾಲಿ ಆಗಿರುತ್ತೆ. ಹತ್ತಿರ ಹೋದೊಂದು ಸುತ್ತ ಹೋಗ್ಬಿಡ್ತಾರೆ, ಅಷ್ಟು ಅದನ್ನ ಎತ್ತಕ್ಕಾಗೋದೇ ಇಲ್ಲ, ಅಂತಹ ಒಂದು ಶಕ್ತಿಶಾಲಿ ಧನಸ್ಸು. ಈ ಸೀತೆ ಬಾಲ್ ಆಡ್ತಾ ಇದ್ದಾಗ ಏನಾಗುತ್ತೆ, ಆಡ್ತಾ ಒಂದು ಬಾಲ್ ಅಲ್ಲಿ ಆ ರೂಮಲ್ಲಿ ಹೊರಟೋದು. ಎಲ್ಲರೂ ಹೆದರ್ಕೊಂತಾರೆ, ಅವಳ ಸಖೆ ಚಿಕ್ಕದಾದ್ರು ಸಖೆ ದೊಡ್ಡವರೆಲ್ಲ ಹೆದರ್ಕೊಂತಾರೆ, ಈ ಥರ ಹೋಗ್ಬಿಟ್ಟಿದೆ ಅಂತ. ಆವಾಗ ಸೀತೆಗೇನು ಗೊತ್ತಾಗಲ್ಲ,
ಅವಳು ಈಸಿಯಾಗಿ ಹೋಗಿ ಆ ಶಿವಧನಸ್ಸನ್ನು ಈಗ ತೆಗೆದಿಟ್ಟು ಬಾಲೆ ತಗೊಂಡ್ಬರ್ತಾಳೆ. ಈ ವಿಚಾರ ಯಾವಾಗ ರಾಜ ಜನಕನಿಗೆ ಗೊತ್ತಾಗುತ್ತೆ ಅವತ್ತೇ ಅವರು ಡಿಸೈಡ್ ಮಾಡ್ತಾರೆ, ಯಾರು ಶಿವಧನಸ್ಸನ್ನ ಎದೆಗೇರಿಸ್ತಾನೋ ಅದರಿಂದ ಬಾಳ ಹೋಗ್ತಾನೋ ಅಂತಹ ಶಕ್ತಿಶಾಲಿನೇ ನನ್ನ ಮಗಳಿಗೆ ತಕ್ಕವರ. ಸ್ವಯಂವರ ಛಾಯಿಸಿತ್ತು ಅಲ್ವಾ, ಎಲ್ಲಿಂದ ವಿಮೆನ್ ಅಲ್ಲಿಂದಾನೂ ಇದೆ. ಮಿತಿ ಆಯಿತು, ಕೆಲವು ಆಕ್ರಮಣಕಾರರು ಬಂದರು, ಸ್ವಾರ್ಥಿಗಳ ಬಂದರು, ದೇಶದ್ರೋಹಿಗಳು ಬಂದರು. ಇದರಿಂದ ಆಗಿದೆ ಹೆಣ್ಮಕ್ಳಿಗೆ ಬಹಳಷ್ಟು ಇವನ್ ಲೇಟ್ ಆಗ್ತಾ ಇದೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಅದು ವಿಮೆನ್ ಎಂಪವರ್ಮೆಂಟ್ ಅಲ್ಲಿಂದಲೂ ನಾವು 12ನೇ ಶತಮಾನಕ್ಕೆ ಬರೋಣ. ಅಕ್ಕ ಮಹಾದೇವಿನ ತೆಗೆದುಕೊಂಡು, ಅಕ್ಕ ಮಹಾದೇವಿ ಕೌಶಿಕನೇ ಹೇಳೋದು ಎಲ್ಲರಿಗೂ ಗೊತ್ತು ಅಲ್ವಾ. ಸತಿ ಧರ್ಮವನ್ನು ಪಾಲನೆ ಮಾಡಬೇಕಾದವಳು ಕಂಡೀಷನ್ ಹಾಕಿದ್ಲು ಹಸ್ಬೆಂಡ್ಗೆ, ಅವ್ನು ಕಂಡೀಷನ್ ಪಾಲನೆ ಮಾಡಲಿಲ್ಲ, ಬಿಟ್ಟು ಬಂದರು. ಆಗ ಕೇಳ್ತಾನೆ, ಏನು ನಿನಗೆ ಈ ಸ್ಯಾರಿ ಮಾಡ್ತಾನೆ. ಆಗ ಆ ಸ್ಯಾರಿನ ತೆಗೆದಾಕೋದು, ನನಗೆ ಬೇಡ ಸ್ಯಾರಿ ಇದ್ರೆ ಅಲ್ವಾ ನಿಲ್ಲಿಸ್ಬೋದರೆ, ಬೇಡ ಬೇಡ ಅಂತ ಹೇಳಿ ಅವಳು ಬಸವಣ್ಣ ಅಲ್ಲಮ್ಮ ಪ್ರಭುಗಳ ಆಸ್ಥಾನಕ್ಕೆ ಬಂದುಬಿಡ್ತಾಳೆ. ಆಗ ಅಲ್ಲಮ್ಮ ಪ್ರಭುಗಳು ಅಷ್ಟು ಈಸಿ ಒಪ್ಕೊಳ್ಳೋದಿಲ್ಲ ಆಕೆನ. ವಿಮೆನ್ ಎಂಪವರ್ಮೆಂಟ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ, ಈಸಿ ಒಪ್ಕೊಳ್ಳೋದಿಲ್ಲ. ನೀನು ಒಬ್ಬರಿಗೆ ಸತಿ ಪ್ರಶ್ನೆ ಮಾಡ್ತಾರೆ, ಆಕೆನ ಕೂತ್ಕೊಳ್ಳಿಕ್ಕೆ ಜಾಗ ಕೊಡೋದಿಲ್ಲ, ಪ್ರಶ್ನೆ ಮಾಡ್ತಾರೆ. ನೀನು ಒಬ್ಬರಿಗೆ ಸತಿ ಧರ್ಮವನ್ನು ಪಾಲನೆ ನಾವು ಮಾಡಬೇಕಾಗಿದೆ, ಅದು ಬಿಟ್ಟು ನೀನು ಹೀಗೆ ಬಂದಿದೆಯಲ್ಲ ಸರಿನಾ ಅಂದಾಗ ಹಾಗೆ ಹೇಳ್ತಾಳೆ, ಶರೀರಕ್ಕೆ ಯೌವನವು ಬಾರದ ಮುನ್ನ, ಮನಸ್ಸಿಗೆ ನಾಚಿಕೆ ಮೂಡದ ಮುನ್ನ, ನನ್ನ ಹಿರಿಯರು ಕೌಶಿಕನಿಗೆ ನನ್ನ ನಿಂತು ಮದುವೆ ಮಾಡಿದರು ದೇವ. ಚನ್ನ ಮಲ್ಲಿಕಾರ್ಜುನನ್ನು ಹೊರತುಪಡಿಸಿ ಅನ್ಯರನ್ನು ನಾನು ಕಾಣೆ, ಆತನೇ ನನ್ನ ಗಂಡ, ಆತನಿಗೆ ನಾನು ಒಲಿದಿದ್ದೇನೆ. ಇವಾಗೇನು ಹೇಳ್ತೇನೆ, ನಮ್ಮ ಹಿಂದೂ ಮ್ಯಾರೇಜ್ ಆಗ್ತದೆ, ಹುಡುಗಿ ಇಚ್ಛೆಗೆ ವಿರುದ್ಧವಾಗಿ ಮ್ಯಾರೇಜ್ ಮಾಡ್ಬೋದಾ ನಾವು? ಹಾಗಲ್ಲ. ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈಂಟ್ ಆಕ್ಟ್ ಅಲ್ವಾ. ಹಿಂದೂ ಮ್ಯಾರೇಜ್ ಆಕ್ಟ್ 18 ಇಯರ್ಸ್ ಕಂಪಲ್ಸರಿ ಕಂಪ್ಲೀಟ್ ಆಗಿರಬೇಕು. ಅವತ್ತೇ ಇತ್ತು 11-12 ಶತಮಾನದಲ್ಲೇ ಆಕೆ ಅದನ್ನು ಹೇಳಿದ್ವಿ. ನಾವೇನು ಬಂಡಾಯಕಾರ ಇವತ್ತು ನಾವು ಹೇಳ್ತೀವಿ, ಅವತ್ತು ಆಕೆನೂ ಮಾಡಿದ್ವಿ. ನನ್ನ ಮನಸ್ಸಿಗೆ ಒಲದು, ನನಗೆ ಗೊತ್ತಿಲ್ಲ, ನನಗೆ ಶರೀರಕ್ಕೆ ಬುದ್ಧಿ ಇಲ್ಲ, ಮನಸ್ಸಿಗೆ ಬುದ್ಧಿ ಇಲ್ಲ, ನನಗೆ ಏನು ಮಾಡಿದ್ರು ಅದನ್ನು ನಾನು ಒಪ್ಪೋದಿಲ್ಲ, ನನ್ನ ಗಂಡ ಅಂತ ನಾನು ಒಪ್ಪೋದಿಲ್ಲ. ಆದರೂ ಅವ್ರ ಮಾತಿಗೆ ಬೆಲೆ ಕೊಟ್ಟು ಕಂಡೀಷನ್ ಹಾಕಿದ್ದ, ಅವ್ರ ಕಂಡೀಷನ್ ಪಾಲನೆ ಮಾಡಲಿಲ್ಲ, ನನಗೆ ಬೇಡ, ನನಗೆ ಬೇಕಾಗಿರೋದು ನನ್ನ ಗಂಡ ಚನ್ನಮಲ್ಲಿಕಾರ್ಜುನ. ಅವತ್ತು ನನಗೆ ಬರ್ತೇನೆ. ಅದೇ ನಾವು ಸಂಜೀವನಮ್ಮ ತೆಗೆದುಕೊಂಡು ಹದಿ ಬರೆಯೋದನ್ನು ಗೃಹಿಣಿ ಹೇಗಿರಬೇಕು. ಸಂಜೀವನಮ್ಮ ರಾಣಿಯರ ಹತ್ರ ಎಲೆ ಅಡಿಕೆ ಸಂಚಿ ಇಟ್ಕೊಂಡು ನಿಂತ್ಕೊಳ್ತಾ ಇದ್ರು. ಅವ್ರು ಎಲೆ ಅಡಿಕೆ ಹಾಕೋದು ಸಂಚಿ ಮುಚ್ಚಿರ ತೆಗೆದು ಕೊಡ್ತಾ ಇದ್ರು. ಸಂಜೀವನಮ್ಮ ಏನು ಹೇಳಿದ್ರು, ಹೆಣ್ಣಲ್ಲವೇ ನಮ್ಮನ್ನು ನೆತ್ತವಳು, ಹೆಣ್ಣಲ್ಲವೇ ಕೊರೆದವಳು, ಹೆಣ್ಣಂದೇಗೆ ಈ ಗಳಿಗೆ ಕಣ್ಣು ಕಾಣದ ಕಾವೇರ. ವಿಮೆನ್ ಎಂಪವರ್ಮೆಂಟ್ ಎಲ್ಲಿ ಹೋಗಿಲ್ಲ, ಇದೆ, ಆವತ್ತೂ ಇತ್ತು, ಇವತ್ತೂ ಇದೆ, ಮುಂದೂ ಇದೆ. ಇದು ಹೇಗೆ ಇರುತ್ತೆ ಅದು ನಮ್ಮ ತಲೆಯ ಮೇಲೆ, ನಮ್ಮ ಬುದ್ಧಿಶಕ್ತಿ ಮೇಲೆ, ನಮಗೆ ಇರೋ ಸಪೋರ್ಟ್ ಮೇಲೆ ಹೋಗುತ್ತೆ. ನಾನು ಯಾಕೆ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಅಣ್ಣ ತಮ್ಮಂದರು, ಎಲ್ಲರೂ ನನ್ನ ವಯಸ್ಸಿಗೆ ಮಕ್ಕಳು ಸಮಾನ, ಆದರೆ ವಯಸ್ಸಿಗೆ ಹೇಳ್ತಾ ಇದ್ದೀನಿ, ಅಣ್ಣ ತಮ್ಮಂದರು, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನೀವು ಯಾವ ರೀತಿ ರಕ್ಷಣೆ ಕೊಡ್ತೀರಾ, ಯಾವ ರೀತಿ ಸಪೋರ್ಟ್ ಕೊಡ್ತೀರಾ, ಆ ಹೆಣ್ಣು ಮಕ್ಕಳು ಹಾಗೆ ಬೆಳೀತಾರೆ. ಹಾಗೆ ಹೆಣ್ಣು ಮಕ್ಕಳಿಗೆ ಅಷ್ಟೇ ಕೊಟ್ಟ ಭರವಸೆನ ಸಪೋರ್ಟನ್ನು ಮಿಸ್ಯೂಸ್ ಮಾಡಬೇಕು. ನೀವೇನಕ್ಕೆ ಬಂದಿದ್ದೀರಾ, ವಿದ್ಯೆ ಕಲಿಯಕ್ಕೆ ಬಂದಿದ್ದೀರಾ, ನೀವೇನಕ್ಕೆ ಬಂದಿರೋದು ವೃತ್ತಿಗೆ ಬಂದಿದ್ದೀರಾ, ಸಾಧನೆ ಮಾಡಲಿಕ್ಕೆ ಬಂದಿದ್ದೀರಾ. ಇವತ್ತು ಸುನೀತಾ ಬಾಹ್ಯಾಕಾಶದಲ್ಲಿ ಓಡಾಡ್ತಾ ಇದ್ದಾರಲ್ಲ, ಕಲ್ಪನಾ ಚಾವ್ಲಾ ತನ್ನ ಪ್ರಾಣನೇ ಕೊಡ್ಲಲ್ಲ, ಏನು ಹೇಳೋದು. ಕಿರಣ್ ಮಜುಮ್ದಾರ್, ಲಿಜತ್ ಪಾಪಡ್ ನಾವೇನು ತಿಂತೀವಿ, ಎಂಟರ್ಪ್ರಿನರ್ ಸ್ಟಾರ್ಟ್ ಮಾಡಿದವರು. ಕಾರ್ಲಾ ಜರ್ಮನಿ, ಮಾರ್ಚ್ 8 ನಾವು ಮಾಡ್ತೀವಲ್ಲ, ವಿಮೆನ್ಸ್ ಡೇ ಮಾಡ್ತೀವಲ್ಲ, ಶೀಸ್ ದ ಬೇಸ್. ಯಾವತ್ತಿಂದ ಮಾಡಿದ್ವಿ ವಿಮೆನ್ ಎಂಪವರ್ಮೆಂಟ್. ಹೇಗೆ ನಾವು ನಡ್ಕೊಳ್ತೀವಿ ಆ ರೀತಿಯಲ್ಲಿ ಅದಲ್ಲ. ನಮ್ಮನ್ನು ನಾವೇನಾದರೂ ದೌರ್ಜನ್ಯಕ್ಕೆ ಒಳಪಡಿಸಿದ್ರೆ ಅದು ತಪ್ಪು. ಕೆಲವು ಸಲ ಹಣೆ ಬರ ಆಗುತ್ತೆ, ನಾವೇನು ಮಾಡಲ್ಲ ಅಲ್ವಾ. ನಾವು ಟಾಕ್ಸಲ್ಲಿ ಏನು ಹೋಗ್ತೀವಿ, ಅದಕ್ಕೆ ನೋ ಫಾಲ್ಟ್ ಟ್ಯಾಕ್ಸ್ ಇಲ್ವರಿಗೆ, ನೋ ಫಾಲ್ಟ್ ಲಯಬಿಲಿಟಿ ಇದೆ ನಾವು ಚಾಪ್ಟರ್. ನೋ ಫಾಲ್ಟ್ ಲಯಬಿಲಿಟಿ, ಇಂದೇನು ತಪ್ಪಿಲ್ಲ, ಆಗ ನೀವು ಕರ್ಮ ಅನಿಸ್ಬೇಕು. ಇದು ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಕಲಿತ ವಿದ್ಯೆ, ನಮ್ಮ ಬುದ್ಧಿಶಕ್ತಿ, ಇವುಗಳನ್ನು ನಾವು ಬಳಕೆ ಮಾಡಿಕೊಂಡು ನಾವು ಮುಂದುವರಿಬೇಕು.
ನಿದ್ದೆ ಬರ್ತಾ ಇದೆ. ಟೈಮ್ ಬೇಕು, 5 ನಿಮಿಷ ಬ್ರೇಕ್ ಬೇಕಾ? ಯಾಕಂದ್ರೆ ನೆಕ್ಸ್ಟ್ ಸ್ವಲ್ಪ ಇನ್ನೊಂದು ಚೆನ್ನಾಗಿದೆ, ನಿಮ್ಗೆ ಯೂಸ್ ಆಗುತ್ತೆ. ಇದೆಲ್ಲ ಆಯಿತು ಫಂಕ್ಷನ್ಗೆ ಸಂಬಂಧಪಟ್ಟಂಗೆ ಮ್ಯಾಮ್ ರಿಕ್ವೆಸ್ಟ್ ಮಾಡಿದಂಗೆ ಇದೆಲ್ಲ ಹೇಳ್ಬೋದು. ಮ್ಯಾಮ್ ನಾನು ಹೇಳ್ಬಿಡ್ತೇನೆ ಆಗಿಲ್ಲ, ಇದೆಲ್ಲ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಇದೆ ಅಲ್ವಾ? ಹೆಣ್ಣು ಮಗು ಅಂತ ನಾವು ಟೆಸ್ಟ್ ಮಾಡಿಸೋ ಹಾಗಿಲ್ಲ, ನಿಮ್ಗೆ ಹತ್ಯೆ ಮಾಡೋ ಹಾಗಿಲ್ಲ, ಹೆಣ್ಣು ಮಗು ಅಂತ ತೆಗೆದು ಆಗಿಲ್ಲ. ಮ್ಯಾರೇಜ್ಗೆ ಏಜ್ ಇದೆ, ರೈಟ್ ಟು ಎಜುಕೇಷನ್ ಇದೆ ಅಲ್ವಾ? ರೈಟ್ ಟು ವಿಲ್ ಇದೆ, ರೈಟ್ ಟು ಡೈವೋರ್ಸ್ ಇದೆ, ರೈಟ್ ಟು ಸಕ್ಸೆಷನ್ ಇದೆ, ರೈಟ್ ಟು ಇನ್ಹೆರಿಟೆನ್ಸ್ ಇದೆ, ರೈಟ್ ಟು ಮಾರ್ಗೇಜ್ ಇದೆ, ಅಡಾಪ್ಷನ್ ಇದೆ. ಎಲ್ಲವೂ ಹೆಣ್ಮಕ್ಳಿಗೆ ಸಾಯೋವರೆಗೂ ಇದೆ. ಇಷ್ಟೆಲ್ಲ ಗಂಡ್ಮಕ್ಳಿಗೆ ಇದ್ದ ಮೇಲೆ ಅಪ್ಪ ಹೆಣ್ಮಕ್ಳು ಇದೆಲ್ಲ ನೀವು ಕೊಟ್ಟು 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 ನೀವು ನಮಗೆ ಕೊಡದೆ ತಗೊಂಡಿರೋದಪ್ಪ. ಅದರಿಂದ ನಾನು ನಿಮ್ಮ ಮೇಲೆ ನೀವು ದೌರ್ಜನ್ಯಕ್ಕೆ ಬಿಡಬೇಡಿ, ನಿಮ್ಮನ್ನು ನೀವು ಬಿಡಬೇಡಿ. ನನಗೆ ಗೊತ್ತಿಲ್ಲ ಪ್ರಶ್ನೆಗಳು ಬರ್ತಾ ಇಲ್ಲ, ಅದಕ್ಕೆ ನೀವು ಹೆಣ್ಮಕ್ಳಿಗೆ ದೌರ್ಜನ್ಯಕ್ಕೆ ಬಿಡಬೇಡಿ. ಪ್ರೆಸೆಂಟ್ ಹೆಣ್ಮಕ್ಳು ಕೆಲವೊಂದು ರಕ್ಷಣೆ ಅಂದರೆ ಇವಾಗ ಮಿಲಿಟರಿ ಫೋರ್ಸ್ ಇದೆಯಲ್ಲ, ಅದರಲ್ಲೆಲ್ಲ ಅವ್ರಿಗೆ ಯಾಕೆ ಇದಾಗ್ತಾ ಇಲ್ಲ ಅಂದರೆ ಅವರು ಅಧಿಕಾರಿಗಳಾಗಿ ಬರ್ತಾ ಇಲ್ಲ? ಇರುತ್ತೆ. ಅಲ್ಲಿ ಏನಾಗುತ್ತೆ, ಕೆಲವು ಸಲ ಫಿಸಿಕ್ ಇಂಪಾರ್ಟೆಂಟ್ ಆಗೋದಲ್ವ, ಬಯಾಲಜಿಕಲಿ ನಾವು ಏನು ನಾವು ಹೆಣ್ಮಕ್ಳು ಈಕ್ವಲ್ ಎಲ್ಲಿ ಹೇಳ್ತೀವಿ ಅಲ್ವಾ? ನಾವು ಈಕ್ವಲ್ ಹೇಳೋದು ಬುದ್ಧಿಶಕ್ತಿ, ಕಾರ್ಯ ತತ್ಪರತೆಯಲ್ಲಿ, ಚುರುಕಲ್ಲಿ, ನಾಟ್ ಬಯಾಲಜಿಕಲಿ ಅಲ್ವಾ? ಮನೆಯನ್ನು ತೋರಿಸ್ಬೇಕು ಅಂದ್ರೆ ಯಾರನ್ನ ಪರಿಗಣಿಸ್ತಾರೆ? ಹೆಣ್ಮಗಳನ್ನು ನಿಲ್ಲಿಸ್ತಾರೆ. ಶೇರಿಂಗ್ ಸೆಟ್ಟು ಹೆಣ್ಮಗಳನ್ನು ನಿಲ್ಲಿಸ್ತಾರೆ ಅಲ್ವೇನಪ್ಪ? ಬಿಕಾಸ್ ಲೇಡಿ ಇಸ್ ಎ ಬ್ಯೂಟಿ, ಜೆಂಟ್ ಇಸ್ ಅ ಪವರ್. ಇದು ಇರುತ್ತೆ, ಆವತ್ತಿಂದ ಇವತ್ತಿನವರೆಗೂ ಇರುವಂತಹದ್ದೇನೇ ಇದೆಲ್ಲ ಇಲ್ಲ ಅಂತ ಹೇಳಿದ್ರೆ. ಹಾಗಾಗಿ ನಮ್ಮ ಒಂದು ಸಮಾಜ ಏನಿದೆ ಪುರುಷ ಪ್ರಧಾನ ಸಮಾಜ. ಈಗ ನಾವು ಯಾರ ಹೆಸರಿಗೆ ಶಾರದಾ, ಅಂದರೆ ನನ್ನ ಡ್ಯಾಡಿ, ನನ್ನ ಮಮ್ಮಿ ಅಲ್ಲ ಅಲ್ವಾ? ಈಗ ಎಕ್ಸೆಪ್ಷನ್ಸ್ ಅವರು ಬಂದಿಲ್ಲ, ನಮ್ಮ ಮಮ್ಮಿ ಹೆಸರು ಬೇಕು ಡ್ಯಾಡಿ ಜೊತೆ ಅಂತ ಆ ಥರ ಇಟ್ಕೊಳ್ಳೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದು. ಇದರ ಲೈಕ್ ದಟ್ ಇದ್ದಾರೆ ಅಲ್ವಾ? ಪುರುಷ ಪ್ರಧಾನ ಸಮಾಜ ನಮ್ಮದು, ಎಕ್ಸೆಪ್ಟ್ ಕೇರಳ ಅಲ್ವಾ? ನಮ್ಮದು ರೀಸೆಂಟ್ ಮಾಡ್ತಾರೆ ಅದು ಸ್ತ್ರೀ, ಕೆಲವು ಎಕ್ಸೆಪ್ಷನ್ಸ್ ಬಿಟ್ಟರೆ ಒಂದು ಪುರುಷ ಪ್ರಧಾನ ಸಮಾಜ. ಪ್ರತಿಯೊಂದು ಅಧಿಕಾರ ಇದೆ. ನೀವು ಮನೇಲಿ ಕೂತ್ಕೊಂಡು ಮಾಡ್ಕೊಂಡು ಬರ್ತೀನಿ ಅಂತ ನಮ್ಮ ಮೆಂಟಾಲಿಟಿ ಹೇಗಿರುತ್ತೆ, ನಾನು ಬೇಗ ಅಡುಗೆ ಮಾಡ್ತೇನೆ ತಂಗುಡಿ ನೀವು ಅಂತ, ನೀವು ಅಡುಗೆ ಮಾಡಿ ನಾನು ತರ್ತೀನಿ ಅನ್ನಲ್ಲ ನಾನು. ಹಾಗೆ ನಮ್ಮ ಸಮಾಜ ಇಸ್ ಲೈಕ್ ದಟ್. ತಪ್ಪಂತ ಹೇಳೋದಿಲ್ಲ, ಇದರಲ್ಲಿ ರಕ್ಷಣೆ ಇದೆ. ಈ ಒಂದು ಸಮಾಜ ನಾವೇನು ಮಾಡ್ತಾ ಇದ್ದೀವಿ, ಇದರಲ್ಲಿ ಹೆಣ್ಣುಮಕ್ಕಳ ಗೌರವದ ರಕ್ಷಣೆ ಇದೆ. ಅದರ ಜೊತೆಯಲ್ಲಿನೇ ಓದಿ, ವಿದ್ಯಾವಂತರಾಗಿ, ಮತ್ತು ಸಾಧ್ಯವಾದಷ್ಟು ನಮ್ಮ ಧರ್ಮ ಗ್ರಂಥಗಳನ್ನು, ನಮ್ಮ ಧರ್ಮದ ನಮಗೆ ನಾಟ್ ಓನ್ಲಿ ಎಂದು ನಾನು ಹೇಳ್ತಾ ಇದ್ದೀನಿ. ವಿ ದ ಪೀಪಲ್ ಆಫ್ ಇಂಡಿಯಾ, ಇಂಡಿಯಾದಲ್ಲಿ ಯಾವುದೇ ಧರ್ಮ ಗ್ರಂಥ ಇರಲಿ, ಯಾವುದೇ ಧರ್ಮದ ಗ್ರಂಥವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ, ಅದನ್ನು ನಾವು ಓದಬೇಕು. ನಮ್ಮ ಧರ್ಮ ಗ್ರಂಥಗಳ ಪಠನೆ ಮಾಡಬೇಕು. ಅದರಿಂದ ಏನು ಬರುತ್ತೆ ನಮಗೆ? ವಾಕ್ಶುದ್ಧಿ, ಊರ್ಧ್ವ ಮೂಲ ಮದ ಶಾಖಂ. ಎಲ್ಲಿಂದ ಬಂದು ವಾಯ್ಸು? ಹೊಟ್ಟೆಯಿಂದ ತಲೆಗಟ್ಟು ಬರುತ್ತೆ. ಈ ರೀತಿ ಪ್ರತಿ ಒಂದೊಂದು ನಾವು ಯೋಚನೆ ಮಾಡ್ತಾ ಹೋದಾಗ ನಮ್ಮ ಧರ್ಮ ಸಂಪ್ರದಾಯಗಳೆಲ್ಲವೂ ನಮ್ಮನ್ನ ಹೆಣ್ಣುಮಕ್ಕಳನ್ನ ಗಂಡು ಮಕ್ಕಳನ್ನ ಒಟ್ಟಿಗೆ ಇಡ್ತಾರೆ. ಹದಿಬದಿಯ ಧರ್ಮ ಸಂಜೀವನ ಹೇಳಿದಾಗ ಒಂದು ಮಗಳು ಸೊಸೆಯಾಗಿ ಒಂದು ಮನೆಗೆ ಹೋದಾಗ ಮಾವ ಇರ್ತಾರೆ, ಅತ್ತೆ ಇರ್ತಾರೆ, ತಮ್ಮ ಇರ್ತಾರೆ, ಮೈದ ಇರ್ತಾರೆ, ಮತ್ತು ಎಲ್ಲರ ಜೊತೆಗೆ ಆಕೆ ಹೊಂದ್ಕೊಂಡು ಹೋಗ್ಬೇಕು. ದಟ್ ಈಸ್ ಕಾಲ್ಡ್ ಹದಿಬದಿಯ ಧರ್ಮ. ಹದಿಬದಿಯ ಧರ್ಮ ಅಂತ ಪತಿವ್ರತ ಧರ್ಮ ಅಂತ ಮೀನು ಅವತ್ತಿಂದ ಇದೆ ಇಲ್ಲ ಅಂತ. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಮತ್ತು ಮೇಲಾಗಿ ಎಲ್ಲ ಫ್ಯೂಚರ್ ಅಡ್ವೊಕೇಟ್ಸ್, ಮೇ ಬಿ ಜಡ್ಜಸ್ ಆರ್ ಸಮ್ ಅದರ್ ಹೈಲಿ ಕ್ವಾಲಿಫೈಡ್ ಡಿಗ್ನಿಟರೀಸ್, ಎಲ್ಲರಿಗೂ ಕೂಡ ಈ ಒಂದು ಟೈಮಲ್ಲಿ ಹೇಳೋದು ಧರ್ಮೋ ರಕ್ಷತೆ ರಕ್ಷಿತ, ನ್ಯಾಯೋ ರಕ್ಷತೆ ರಕ್ಷಿತ. ಇನ್ನು ಮುಂದೆ ನೀವು ಮಾಡ್ತೀವಿ ವೃಕ್ಷೋ ರಕ್ಷತೆ ರಕ್ಷಿತ. ನೆಕ್ಸ್ಟ್ ಇರೋದೇ ಪ್ರೋಗ್ರಾಮ್ ಎಲ್ಲ ಮಾಡಿ ಒಳ್ಳೆಯದಾಗಲಿ. ಸಾಕ? ಸುಸ್ತಾಗತ್ತಾ? ಸಾಕಾಯ್ತಾ? ಸಾಲ ನಾನು ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಅಂದರೆ ಹೌ ಟು ರೀಡ್, ಹೌ ಟು ಗ್ರಾಸ್ಪ್ ಥಿಂಗ್ಸ್ ಅಂತ ಹೇಳೋಣ ಅಂದ್ಕೊಂಡೆ. ನಿಮಗೆ ಸಾಕಾದ್ರೆ ಸ್ಟಾಪ್. ನಿಮ್ಗೆ ಯಾರು ಬೋರ್ ಆಗಬೇಕು, 5 minutes break, ವಾಟರ್ ಸಮ್ ಲೈಕ್ ದಟ್. ಒಂದು 5 ನಿಮಿಷ ಇರುತ್ತೆ. ಯಾಕಂದ್ರೆ ನಿಮ್ಗೆ ನಾವೇನೇ ಹೇಳಿದ್ರು ಅದು ನಿಮ್ಮ ತಲೆ ಒಳಗೆ ಹೋಗಬೇಕು. ನೀವೆಲ್ಲ ಫ್ಯೂಚರ್ ಅಡ್ವೊಕೇಟ್ಸ್, ನಾಳೆ ಸಮಾಜನ ನೀವು ಬೆಳೆಸುವಂಥ ಪಿಲ್ಲರ್ಸ್ ನೀವು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದುವರೆಗೂ ನಾನು ಹೇಳಿದ ಬುಕ್ ಹೋದ್ರೆ ಬರುತ್ತೆ. ಈಗ ನಾನು ಹೇಳೋದು ಕೇವಲ ಅನುಭವದಿಂದ, ಟ್ರಿಕ್ಕಿಂದ ಬರುತ್ತೆ. ನಾವು ಏನು ಟ್ರಿಕ್ ಮಾಡೋದು ಏನು ನಾವು ಕಲಿತೀವಿ ಅದರಿಂದ ಬರುತ್ತೆ. ಅದಕ್ಕೆ 5
ಡಸಂಟ್ ಮ್ಯಾಟರ್. ನೀವು